ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದ. ಯಾಕೆ ಅಂದರೆ ಇನ್ನೂ ಆ ಗುಣಗಳು ನಮ್ಮಲ್ಲಿ ಬಂದೇ ಇಲ್ಲ. ಇಲ್ರಿ, ಹಾಗೇನಿಲ್ರಿ, ಬೇಕಾದಷ್ಟು ಜನ ಸ್ತೋತ್ರ ಮಾಡ್ತಾರಲ್ಲ, ನಾವು ನೋಡೀವಿ, ನೀವೇನು ಹೊಸದಾಗಿ ಹೇಳ್ತೀರಿದು, ನಾವಂತೂ ಹಿಂಗೆ ಕೇಳಿಲ್ಲ. ಎಲ್ಲ ರಾಜರಿಗೂ ಕೂಡ ವರ್ಣನೆ ಮಾಡೋ ಪದ್ಧತಿ ಇದೆ. ಎಲ್ಲರೂ ಆರಾಮಾಗಿ ವರ್ಣನೆಯನ್ನು ಕೇಳ್ತಾರಲ್ಲ. ಅದಕ್ಕವನಂತಾನೆ ಸವೈಸು ತೌಶೈರತಿ ವಿಪ್ರಲಬ್ಧ. ಅವರೇನು ವರ್ಣನೆ ಮಾಡ್ತಾರಲ್ಲ ಅವರೆಲ್ಲ ಮೋಸ ಮಾಡ್ತಾರೆ ಇಲ್ಲಿ ಬಂದಂತಾರೆ, ಏನ್ರಿ ಇವರು ಪಾಂಡಿತ್ಯ ಅಂತ ಮೈಕಲ್ಲಿ ಹೇಳಿಬಿಡೋದು. ಮೈಕಿಟ್ಟು ಕೂಡಲೇ ಎಲ್ಲ ಗೊತ್ತದ ಇವನು ಹಣೆಬಾರ ಅಂತಂತಾರೆ. ಭಾಗವತ ಹೇಳುತ್ತೆ, ಪೃಥು ಚಕ್ರವರ್ತಿ ಹೇಳ್ತಾನೆ, ವರ್ಣನೆಗೆ ಮರಳಾಗಬೇಡಿ. ವರ್ಣನೆ ಅನ್ನೋದು ಇದು ಮೋಸ. ಜನಾಪಹಾಸಂ ಕುಮತಿರ್ನವೇದ. ಯಾವ ಯೋಗ್ಯತೆಯೇ ಇಲ್ಲದೆ ಇದ್ದ ವ್ಯಕ್ತಿಗೆ ವರ್ಣನೆ ಮಾಡ್ತಾ ಇದ್ರೆ ಅಲ್ಲಿ ಕಳಕ್ ಕೂತವ್ರೇನು ದಡ್ರ ಎಬಡ್ರ ಅವರು? ಎಲ್ಲ ಗೊತ್ತಿರುತ್ತೆ ಎದುರಿಗಿನ ಹಣೆಬಾರ. ಇವರು ವರ್ಣನೆ ಮಾಡ್ತಾ ಇರ್ತಾರೆ, ಇವ್ರು ಹಾಗೆ ಇವ್ರು ಹೀಗೆ ಅಂತ. ಕಳಕ್ ಕೂತವರೆಲ್ಲ ಮುಸು 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 ಅಂತ ನಗ್ತಾ ಇರ್ತಾರೆ. ಜನಾಪಹಾಸಂ ಕುಮತಿರ್ನವೇದ. ಎಷ್ಟು ಚೆನ್ನಾಗಿದೆ. ಎಂಥ ಮಾತಿದು ಅಂದರೆ ಅದ್ಭುತವಾದ ಮಾತು. ಭಾಗವತ ಹೇಳುತ್ತೆ, ಜನರು ನಿನ್ನನ್ನು ವರ್ಣನೆ ಮಾಡ್ತಾರೆ ಅಂದ ಮಾತ್ರಕ್ಕೆ ಅದಕ್ಕೆ ಮರುಳಾಗಬೇಡ. ನಿನ್ನಲ್ಲಿ ಗುಣ ಇತ್ತ ಪರವಾಗಿಲ್ಲ, ಏನೂ ಗುಣ ಇಲ್ಲದೇನೆ ನೀನು ವರ್ಣನೆಯನ್ನು ಕೇಳಿದಿ ಅಂದರೆ ಅದು ಮಹಾಪಾಪ, ದೊಡ್ಡ ಅಪರಾಧ. ಅದು ಬಿಡು, ಅಪರಾಧ ಅಂತೂ ಸರಿ, ಜನರೇ ನಿನ್ನನ್ನು ಅವಮಾನ ಮಾಡ್ತಾರೆ, ಆದ್ದರಿಂದ ನನ್ನ ಸ್ತೋತ್ರವನ್ನು ಮಾಡಬೇಡ. ಪ್ರಭವೋ ಹ್ಯಾತ್ಮನ ಸ್ತೋತ್ರಂ ಜುಗುಪ್ಸಂತ್ಯಪಿ ವಿಶ್ರುತಾ ಶ್ರೀಮಂತಃ ಪರಮೋದಾರಾಹ ಪೌರುಷಂಚ ವಿಗರ್ಹಿತಂ. ಸಾಮಾನ್ಯವಾಗಿ ಯಾವ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ವರ್ಣನೆಯನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಹೇಗೆ ನಿಂದೆಯನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲವೋ ಹಾಗೆ ವರ್ಣನೆಯನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಆದ್ದರಿಂದ ನೀವು ವರ್ಣನೆ ಮಾಡಬೇಡಿ ಅಂತ ಹೇಳಿದರೆ, ಅಷ್ಟೆಲ್ಲ 1 ಗಂಟೆ ಉಪದೇಶ ಮಾಡಿದ ಅವನು. ಮಾಡಿದರೆ ಅಲ್ಲೊಂದು 4-5 ಜನ ಋಷಿಗಳಿದ್ದರು. ಆ ಋಷಿಗಳಂದರು, ಸರಿ, ಈಗ ಅವನಲ್ಲಿ ಗುಣಗಳಿಲ್ಲ, ಬೇಡ, ಆದರೆ ಮುಂದೆ ಅವನಲ್ಲಿ ಕೆಲವು ಗುಣಗಳೆಲ್ಲ ಬರುತ್ತಲ್ಲ, ಅದನ್ನು ನಾನು ಹೇಳ್ತೇನೆ, ಅವುಗಳನ್ನು ಹಾಡು ಕಟ್ಟಿ ಹಾಡಿ ಅಂತ ಹೇಳಿ ಆ ಮುನಿಗಳೆಲ್ಲ ಇವನು ಮುಂದೆ ಏನೇನು ಮಾಡ್ತಾನೆ ಭವಿಷ್ಯದಲ್ಲಿ ಅನ್ನುವುದನ್ನೆಲ್ಲ ಲಿಸ್ಟ್ ಕೊಡ್ತಾರೆ. ಆಗ ಆ ಸೂತ ಮಾಗದ ವಂದಿಗಳು ಅವುಗಳನ್ನು ಹಾಡು ಕಟ್ಟಿ ಹೇಳ್ತಾರೆ. ಬಹಳ ಅದ್ಭುತವಾಗಿ ಅವನ ಪರಾಕ್ರಮವನ್ನೆಲ್ಲ ಭವಿಷ್ಯೈಸ್ತೂಯತಾಮಿತಿ ಹರಿವಂಶ ಹೇಳುತ್ತೆ. ಭವಿಷ್ಯೈಸ್ತೂಯತಾಮಿತಿ, ಈಗಿದ್ದ ಗುಣಗಳು ಬೇಕಾಗಿಲ್ಲ, ಮುಂದೆ ಬರುವ ಗುಣಗಳಿಂದಾದರೂ ಇವನ ಸ್ತೋತ್ರವನ್ನು ಮಾಡಿ ಅಂತ ಹೇಳಿದಾಗ ಸ್ತೋತ್ರವನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ನಾದಂಡ್ಯಂ ದಂಡಯತ್ತೇಷಃ. ಎಂಥ ಅದ್ಭುತವಾದ ಪರಾಕ್ರಮಿ, ಎಂಥ ಉತ್ತಮನಾದ ರಾಜ ಇವನು ಅಂದರೆ, ನಾದಂಡ್ಯಂ ದಂಡಯತ್ತೇಷಃ. ಎಂದಿಗೂ ಶಿಕ್ಷೆ, ಅಪರಾಧ ಮಾಡದೇ ಇದ್ದವರಿಗೆ ಶಿಕ್ಷೆಯನ್ನು ಕೊಡೋದಿಲ್ಲ. ಅಪರಾಧ ಮಾಡಿದ್ದರೆ ಆತ್ಮಜಮಪಿ, ಮಗನಾಗಿದ್ದರೂ ಸರಿ ಶಿಕ್ಷೆಯನ್ನು ಕೊಡ್ತಾನೆ. ಅಂತಹ ಉತ್ತಮನಾದಂತಹ ರಾಜ. ಭಾಗವತ ಹೇಳುತ್ತೆ, ಹರಿವಂಶ ಹೇಳುತ್ತೆ, ಬ್ರಹ್ಮಪುರಾಣ ಹೇಳುತ್ತೆ, ಪದ್ಮಪುರಾಣ ಹೇಳುತ್ತೆ. ಎಲ್ಲ ಪುರಾಣಗಳಲ್ಲೂ ಇದೇ ತರಹದ ಮಾತುಗಳು ಬಂದಿದೆ. ಒಂದು ಮಾತನ್ನು ಹೇಳ್ತಾರೆ, ರಾಜ ಅಂತನ್ನುವ ಶಬ್ದ ಬಂದದ್ದೇನೆ ಪೃಥುರಾಜನಿಂದ. ಯಾಕೆ ಅಂದರೆ, ರಂಜಯಿಷ್ಯತಿ ಯಲ್ಲೋಕಂ ಅಮಾಯಾತ್ಮ ವಿಚೇಷ್ಟಿತೈ ಅಥ ಅಮುಂ ಆಹು ರಾಜಾನಂ ಮನೋರಂಜನಕೈ ಪ್ರಜೈ. ಎಲ್ಲ ಪ್ರಜೆಗಳನ್ನು ರಂಜನೆ ಮಾಡ್ತಾನೆ, ಎಲ್ಲ ಪ್ರಜೆಗಳಿಗೂ ಸಂತೋಷಪಡಿಸ್ತಾನೆ ಅನ್ನುವ ಕಾರಣಕ್ಕಾಗಿ ರಾಜ ಅನ್ನುವ ಶಬ್ದ ಕಾಯಿನ್ ಆದದ್ದೇನೆ ಪೃಥುರಾಜನಿಂದ ಅಂತ ಎಲ್ಲ ಪುರಾಣಗಳು ನಮಗೆ ತಿಳಿಸಿಕೊಡುತ್ತೆ. ಹೀಗೆ ಬೇಕಾದಷ್ಟು ಮಾತೃಭಕ್ತಿ ಪರಸ್ತ್ರೀಷು, ಪರಸ್ತ್ರೀಯರು ಅಂದರೆ ತಾಯಿಯಂತೆ ನೋಡ್ತಾನೆ. ಮಾತೃಭಕ್ತಿ ಪರಸ್ತ್ರೀಷು ಪತ್ನ್ಯಾ ಸ್ಮರ ಇವಾಪರಃ ಪ್ರಜಾಸು ಪಿತೃವತ್. ಎಲ್ಲ ಪ್ರಜೆಗಳನ್ನು ತಂದೆಯಂತೆ ನೋಡಿಕೊಳ್ತಾನೆ. ಹೀಗೆ ಏಷ ದೋಗ್ಧಾಮಹೀಂ ವೀರೋ ಗಾಂ ಸತೀಂ ಓಜಸೌಷಧೀಹಿ. ಇವನು ಆಕಳಿನ ರೂಪದಲ್ಲಿ ಇರುವಂತಹ ಪೃಥಿವಿಯನ್ನು ಕರೆದು ಅದರಿಂದ ಬೇಕಾದಷ್ಟು ಸಂಪತ್ತುಗಳನ್ನು ಪಡಿತಾನೆ ಎಂಬುದಾಗಿ ಅವರು ಹೇಳಿದಾಗ ಆ ಕಥೆಯನ್ನು ಹೇಳಿ, ಏನಿದು ಭೂಮಿ ಏನು, ಭೂಮಿಗೂ ಅವನಿಗೂ ನಡೆದ ಮಾತುಗಳು ಏನು ಅಂತ ಕೇಳಿದಾಗ ಅದರ ಕಥೆಯನ್ನು ವಿವರಣೆ ಮಾಡ್ತಾರೆ. ಒಮ್ಮೆ ಇವನು ರಾಜ್ಯದಲ್ಲಿ ಇದ್ದಾಗ ಎಲ್ಲ ಪ್ರಜೆಗಳು ಓಡಿ ಓಡಿ ಬರ್ತಾರೆ. ಹಸಿವು 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 ಅಂತ ಎಲ್ಲರೂ ಕೂಗಿಕೊಂಡು ಬರ್ತಾರೆ. ರಾಜ ಕಾಪಾಡು, ಊಟಕ್ಕೆ ಇಲ್ಲ, ತಿನ್ನಲಿಕ್ಕೆ ಇಲ್ಲ, ಎಲ್ಲರಿಗೂ ಹಸಿವಾಗಿದೆ. ಊಟ ಮಾಡೋದಕ್ಕೆ ಏನು ಸಿಗ್ತಾ ಇಲ್ಲ, ಆಹಾರವೇ ಇಲ್ಲ ರಾಜ್ಯದಲ್ಲಿ, ಏನು ಮಾಡ್ತೀಯ ನೋಡು ಅಂತ ಹೇಳಿ ಎಲ್ಲ ಪ್ರಜೆಗಳು ಜಾಠರೇಣ ಅಭಿತಪ್ತಾಹ, ಹಸಿವೆಯಿಂದ ಪೀಡಿತರಾಗಿ ಓಡಿ ಬರ್ತಾ ಇದ್ದಾರೆ. ಇವನು ವಿಚಾರ ಮಾಡಿದ, ಯಾಕೆ ಇದ್ದಕ್ಕಿದ್ದಾಗೆ ಹಸಿವೆ ಬರೋದಕ್ಕೇನು ಪ್ರಾರಂಭ
ಅಂತ ಆಲೋಚನೆ ಮಾಡಿದ ಮೇಲೆ ಇವನಿಗೆ ಗೊತ್ತಾಯಿತು ಏನಾಗಿರುತ್ತೆ ಅಂದರೆ ಸಮಸ್ಯೆ, ಆ ಭೂಮಿಯಲ್ಲಿ ಎಷ್ಟು ಬೆಳೆ ಬೀಜಗಳನ್ನು ಹಾಕಿದರೂ ಕೂಡ ಬೆಳೆನೇ ಬರ್ತಾ ಇರೋದಿಲ್ಲ. ಪ್ರತೀ ವರ್ಷ ಬಿತ್ತೋದು, ಬೆಳೆ ಇಲ್ಲ, ಎಲ್ಲ ಭೂಮಿ ಆ ಧಾನ್ಯಗಳನ್ನೆಲ್ಲ ನುಂಗಿ ಕೂತು ಬಿಡ್ತಾಳೆ. ಹೀಗೆ ಸಮಸ್ಯೆ ಆಗಿತ್ತು. ಅದು ಅವನಿಗೆ ಗೊತ್ತಾಯಿತು. ಸರಿ, ನಾನು ಭೂಮಿಯನ್ನು ಶಾಸನ ಮಾಡ್ತೇನೆ ಅಂತ ಹೊರಟ. ಭೂಮಿಯನ್ನು ಶಾಸನ ಮಾಡ್ತೇನೆ ಅಂತ ಹೊರಟು ಕೈಯಲ್ಲಿ ಆ ಆಜಗವ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಬೆನ್ನು ಹತ್ತಿದ್ದಾನೆ. ಭೂಮಿ ಆಕಳಿನ ರೂಪವನ್ನು ತೆಗೆದುಕೊಂಡು ಭೂದೇವಿ ಓಡಿ ಹೋಗ್ತಾ ಇದ್ದ. ಓಡಿ 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 ಹೋಗಿದ್ದಾಳೆ. ಬೇಕಾದಷ್ಟು ಓಡಿ ಹೋದ ಮೇಲೆ ತ್ರಾಹಿ ಮಾಮಪಿ ಭೂತಾನಾಂ ಪಾಲನೆ ಅವಸ್ಥಿತೋ ಭವಾನ್. ಆ ಭೂಮಿ ಅಂತಾಳೆ, ಅಲ್ಲಪ್ಪ, ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದಕ್ಕಾಗಿ ನನ್ನ ಬೆನ್ನು ಹತ್ತಿ ಬರ್ತಾ ಇದ್ದೀನಿ. ನಾನು ನಿನ್ನ ಪ್ರಜೆ ಅಲ್ವೇ? ನಾನೂ ಒಬ್ಬಳು ನಿನ್ನ ಪ್ರಜೆನೇ. ಹಾಗಾದ್ರೆ ನನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ನಿನ್ನದಲ್ವಾ? ನನ್ನನ್ನು ಯಾಕೆ ಹೊಡಿತಾ ಇದ್ದೀಯಾ? ನಾನು ಹೆಣ್ಣು, ನನಗ್ಯಾಕೆ ಹೊಡಿತಾ ಇದ್ದೀಯಾ? ಆಗ ಅವನಂತಾನೆ, ಹೆಣ್ಣು ಗಿಣ್ಣು ಏನು ನೋಡೋದಿಲ್ಲ, ನಾನು ಪ್ರಜೆಗಳಿಗೆ ಪೀಡೆ ಕೊಡ್ತಾ ಇದ್ದರೆ ನಾನು ಶಾಸನ ಮಾಡೋನೇನೆ ಅಂತ ಬೇಕಾದಷ್ಟು ಜೋರಾಗಿ ಬೈತಾನೆ. ಆಗ ಧರಣೀದೇವಿ ಸ್ತೋತ್ರವನ್ನು ಮಾಡ್ತಾಳೆ. ಏನಾಹ ಮಾತ್ಮೀಯ ತನುರ್ವಿ ನಿರ್ಮಿತ ಧಾತ್ರಾಯತೋಯಂ ಗುಣ ಸರ್ಗ ಸಂಗ್ರಹ ಸಯೇವ ಮಾಂ ಹಂತು ಮುದಾಯುಧ ಸ್ವರಾಡುಪಸ್ಥಿತೋನ್ಯಂ ಕರಣ ಶರಣಂ ಕಮಾಶ್ರಯೇ. ಅವಳಂತಾಳೆ, ಭೂಮಿ ಅಲ್ಲ, ಯಾರು ನನ್ನನ್ನು ಹುಟ್ಟಿಸಿ ನನ್ನನ್ನು ಪ್ರೀತಿಯಿಂದ ನೋಡಿ ಕಾಪಾಡಿ ಎಲ್ಲ ಮಾಡಿದ್ದಾನೋ ಅದೇ ಭಗವಂತ ನಿನ್ನಲ್ಲಿ ಇದ್ದು ನನ್ನನ್ನು ಕೊಲ್ಲೋದಕ್ಕೆ ಬರ್ತಾನೆ ಅಂದರೆ ನಾನು ಇನ್ಯಾರಿಗೆ ಶರಣು ಹೋಗಲಿ ಅಂತಾಳೆ ಅವಳು. ಇನ್ಯಾರಿಗೆ ಶರಣು ಹೋಗಲಿ? ಆದ್ದರಿಂದ ನೀನು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದ ಮೇಲೆ ಆಗ ಭೂದೇವಿ ಅಂತಾಳೆ, ನೋಡಪ್ಪ, ಸುಮ್ಮನೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡಬಾರದು, ಹೊಡೆಯೋದು ಬಡಿಯೋದು ಎಲ್ಲ ಮಾಡಬಾರದು. ಜಗತ್ತಿನಲ್ಲಿ ಉಪಾಯಗಳು ಅಂತ ಇದೆ. ಯಾವುದೇ ಲೌಕಿಕವಾದ ಸಾಧನೆ ಮಾಡೋದಕ್ಕಾಗಲಿ ಆಧ್ಯಾತ್ಮಿಕವಾದ ಸಾಧನೆ ಮಾಡೋದಕ್ಕಾಗಲಿ ಅದಕ್ಕೆ ಉಪಾಯಗಳು ಅಂತ ಇದೆ. ಮುನಿಭಿಹಿ ತತ್ವದರ್ಶಿಭಿಹಿ ದೃಷ್ಟ ಯೋಗ ಪ್ರಯುಕ್ತಾಶ್ಚ ಪುಂಸಾಂ ಶ್ರೇಯ ಪ್ರಸಿದ್ಧಯೇ. ನನಗೆ ಸ್ವರ್ಗ ಬೇಕು, ಸ್ವರ್ಗ ಬೇಕು ಅಂದರೆ ಏನು ಮಾಡಬೇಕು? ಹೋಗು ಇಂದ್ರನ ಕೇಳು, ಸ್ವರ್ಗ ಕೊಡು, ಕರ್ಕೊಂಡು ಬಿಡ್ತಾನೆ ಸ್ವರ್ಗಕ್ಕೆ. ಹಾಗಾದರೂ ಇದೆಯಾ? ಹಾಗೆಲ್ಲಾದರೂ ಇದೆಯಾ? ನನಗೆ ಇನ್ನೊಂದೇನೋ ಆಗಬೇಕು, ನನಗೆ ಭಾಳ ದುಡ್ಡು ಬೇಕಾಗಿದೆ, 1 ಕೋಟಿ ರೂಪಾಯಿ ಬೇಕು, ಏನು ಮಾಡಬೇಕು? ಹೋಗು ಎಲ್ಲೋ ಕಾಡಿಗೆ ಹೋಗು, ಈ ಭೂಮಿಯನ್ನಾಗಿ ದುಡ್ಡು ಸಿಕ್ಬಿಡತ್ತಾ? ಇಲ್ಲ. ಎಲ್ಲದಕ್ಕೂ ಒಂದು ಪ್ರಯತ್ನ ಬೇಕು, ಒಂದು ಉಪಾಯ ಇದೆ. ಎಷ್ಟು ಚೆನ್ನಾಗಿ ಹೇಳುತ್ತೆ ಭಾಗವತ. ಯೋಗ, ಯೋಗ ಇಲ್ಲದೆ ಸಿದ್ಧಿ ಇಲ್ಲ. ಅಲ್ಲದೆ ಅದು ಅಧ್ಯಾತ್ಮ. ಯಾದವಾರ್ಯರು ಅರ್ಥ ಬರೀತಾರೆ, ಕೃಷಿ ಮೊದಲಾದ ಯೋಗಗಳಿರ್ಬೋದು, ಅಗ್ನಿಹೋತ್ರಾದಿಗಳಿರ್ಬೋದು. ಯಾವುದೇ ಒಂದು ಸಿದ್ಧಿಯಾಗಬೇಕಾದರೆ ಅದಕ್ಕೆ ಯೋಗ ಬೇಕು. ಯೋಗ ಅಂದರೆ ಉಪಾಯ, ಪ್ರಯತ್ನ. ಯೋಗ ಇಲ್ಲದೆ ಸಿದ್ಧಿ ಆಗೋದಿಲ್ಲ. ನೀನು ಸ್ವರ್ಗಕ್ಕೆ ಹೋಗಬೇಕಾದರೂ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಬೇಕು, ದುಡ್ಡು ಗಳಿಸಬೇಕಾದರೂ ಬಿಸ್ನೆಸ್ ಮಾಡ್ತೀಯೋ, ಕೆಲಸಕ್ಕೆ ಹೋಗ್ತೀಯೋ, ಒದ್ದಾಡ್ತೀಯೋ, ಏನೋ ಅಂತೂ ಯೋಗ ಇಲ್ಲದೆ ಕೂತಲ್ಲೇ ಎಲ್ಲ ಬರಲಿ ಅಂದರೆ ಯಾರಿಗೂ ಬರೋದಿಲ್ಲ, ಯಾರಿಗೂ ಬರೋದಿಲ್ಲ. ಇದು ದೊಡ್ಡದು. ಇದನ್ನು ಜ್ಞಾನಿಗಳು ಮಾಡಿಟ್ಟಿದ್ದಾರೆ. ಹಾಗಾಗಿ ಏನು ಜ್ಞಾನಿಗಳು ಹಾಕಿಕೊಟ್ಟಿದ್ದಾರಲ್ಲ ಆ ದಾರಿಯಲ್ಲಿ ನೀನು ನಡಿ, ನೀನು ಉಪಾಯವನ್ನು ಮಾಡು. ಸುಮ್ಮನೆ ಬಂದು ನಿನ್ನ ಹೊಡೆದು ಬಿಡ್ತೇನೆ, ಎಲ್ಲ ಕೊಟ್ಟು ಬಿಡು ಅಂದರೆ ನಾನು ಕೊಡೋದಿಲ್ಲ. ಅದಕ್ಕೊಂದು ದಾರಿ ಇದೆ, ಒಂದು ಮಾರ್ಗ ಇದೆ, ಒಂದು ಉಪಾಯ ಇದೆ. ಅದನ್ನು ನೀನು ಮಾಡಿ ನನ್ನಿಂದ ಪಡೆಯಬೇಕು. ಅಪಾಲಿತಾನಾವೃತಾಸ್ತ ಭವದ್ಭಿರ್ಲೋಕಪಾಲಕೈ ಚೋರೀಭೂತೇತ ಲೋಕೇಹಂ ಯಜ್ಞಾರ್ಥೆ ಅಗ್ರಸಮೌಷಧಿ. ನಾನು ಯಾಕೆ ತಿಂದೆ ಗೊತ್ತಾ? ಬೇಕಾದಷ್ಟು ಬೆಳೆ ಇತ್ತು. ಎಷ್ಟು ಇವತ್ತಿನ ಕಾಲಕ್ಕೆ ಈ ಮಾತುಗಳು, ಇಲ್ಲಿ ಬರುವ ಮುಂದೆ ಬರುವ ಮಾತುಗಳು ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂದರೆ ನಿಜವಾಗಿ ಪ್ರಾಕ್ಟಿಕಲ್ ಆಗಿದೆ. ಭೂಮಿ ಅಂತಾಳೆ, ನನ್ನ ಹತ್ರ ಬೇಕಾದಷ್ಟು ಸಂಪತ್ತಿದೆ, ಸಂಪತ್ತಿಗೆ ಕೊರತೆ ಇಲ್ಲ. ಆದರೆ ನಾನು ಈಗ ಸಂಪತ್ತನ್ನು ಕೊಡೋದನ್ನು ಸ್ಟಾಪ್ ಮಾಡಿದೆ. ಯಾಕೆ ಗೊತ್ತಾ? ವ್ಯರ್ಥವಾಗಿ ಹಾಳು ಮಾಡ್ತಾರೆ, ವ್ಯರ್ಥವಾಗಿ ಅದನ್ನು ಅಸಜ್ಜನರೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಎಲ್ಲ ಹಾಳಾಗಿಬಿಟ್ರೆ ಮುಂದೆ ಬರುವ ಜನಾಂಗಕ್ಕೆ ಏನು ಕೊಡಲಿ ನಾನು ಅನ್ನೋದಕ್ಕೆ ಎಲ್ಲ ಮುಚ್ಚಿಟ್ಟುಕೊಂಡೆ. ಎಷ್ಟು ಚೆನ್ನಾಗಿ ಹೇಳ್ತಾಳೆ, ಎಲ್ಲ ಮುಚ್ಚಿಟ್ಟುಕೊಂಡಿದ್ದೇನೆ ನಾನು. ಮುಂದೆ ಬರುವ ಜನ ಯಜ್ಞಯಾಗಗಳನ್ನು ಮಾಡೋದಕ್ಕೆ ಸೋರ್ಸ್ ಎಲ್ಲಿ? ರಿಸೋರ್ಸ್ ಬೇಕಲ್ಲ. ಅದಕ್ಕಾಗಿ ಈ ಅಸಜ್ಜನರಿಗೆ ಆಹಾರ ಕೊಡೋದು ಬೇಡ ಅನ್ನುವುದಕ್ಕಾಗಿ ನಾನು ಮುಚ್ಚಿಟ್ಟುಕೊಂಡಿದ್ದೇನೆ. ಆ ಅಸಜ್ಜನರೆಲ್ಲ ಬಂದು ನನ್ನನ್ನು ಪೀಡೆ ಕೊಡಿಸ್ಬೇಕಾದ್ರೆ ನೀವ್ಯಾರೂ ರಕ್ಷಣೆ ಮಾಡಲಿಲ್ಲ. ಹಾಗಾದರೆ ನನ್ನ ಸೆಲ್ಫ್ ಡಿಫೆನ್ಸಿಗಾಗಿ ನಾನು ಅದೆಲ್ಲವನ್ನು ಮುಚ್ಚಿಟ್ಟುಕೊಂಡಿದ್ದೇನೆ, ನಾನು ಹೊರಗೆ ಹಾಕೋದಿಲ್ಲ ಅಂತ ಹೇಳಿದಾಗ ಸರಿ ಏನು ಮಾಡಬೇಕು? ಅದಕ್ಕವಳು ಒಂದು ಉಪಾಯವನ್ನು ಹೇಳ್ತಾಳೆ. ನೋಡಪ್ಪ, ಇನ್ನೇನಿಲ್ಲ, ನೀನು 1 ವತ್ಸ
ಆಕಳು ಹಾಲು ಕೊಡಬೇಕಾದ್ರೆ ಕರು ಎದುರಿಗೆ ಇರಬೇಕು, ಅದು ಪ್ರೇರಕ ಶಕ್ತಿ. ಆಕಳು ಕೆಚ್ಚಲಿನಿಂದ ಹಾಲು ಹೊರಗೆ ಹಾಕೋದಕ್ಕೆ ಎದುರುಗಡೆಗೆ ಒಂದು ಪ್ರೇರಕ ಶಕ್ತಿ ಬೇಕು, ಅದು ಕರು. ಒಂದು ಕರುವನ್ನು ತೆಗೆದುಕೊಂಡು ಬಾ, ಆಮೇಲೆ ಒಂದು ಪಾತ್ರೆ ತೆಗೆದುಕೊಂಡು ಬಾ, ಕರೆಯುವ ವ್ಯಕ್ತಿಯನ್ನು ಕರೆದುಕೊಂಡು ಬಾ, ಅಂದರೆ ನಾನು ಏನು ಬೇಕೋ ಆ ಎಲ್ಲ ಸಂಪತ್ತುಗಳನ್ನು ನಾನು ಕೊಡ್ತೇನೆ ಎಂಬುದಾಗಿ ಪೃಥ್ವಿ ಹೇಳಿದಾಗ ಆಗಲಿ ಅಂತ ಹೇಳಿ ಎಲ್ಲರೂ ಬರ್ತಾರೆ. ಸ್ವಯಂಭುವ ಮನುವನ್ನೇ ಕರುವನ್ನಾಗಿ ಮಾಡ್ತಾನೆ, ಪೃಥು ಚಕ್ರವರ್ತಿಯೇ ಹಾಲನ್ನು ಕರಿತಾನೆ, ಅದರಿಂದ ಎಲ್ಲ ಔಷಧಿಗಳೆಲ್ಲ ಬರುತ್ತೆ. ಹೀಗೆ ಒಬ್ಬೊಬ್ಬ ದೇವತೆಗಳು ಬಂದು ಒಂದೊಂದು ಕರೆದು ಒಂದೊಂದನ್ನು ಸ್ವೀಕಾರ ಮಾಡ್ತಾರೆ. ಇದರ ಒಟ್ಟಾರೆ ನಾವು ತಾತ್ಪರ್ಯವನ್ನು ತಿಳಿಯೋದಾದರೆ, ಭೂಮಿ ಸರ್ವಕಾಮ ದುಘ ಅಂತ ಭೂಮಿಗೆ ಕರೀತಾನೆ. ಭೂಮಿಗೆ ಸರ್ವಕಾಮ ದುಘ, ಬೇಡಿದ್ದೆಲ್ಲವನ್ನೂ ಕೊಡ್ತಾಳೆ. ಆದರೆ ಅದನ್ನು ತೆಗೆದುಕೊಳ್ಳುವ ಕಲೆ ನಮಗಿರಬೇಕು. ಸರಿಯಾದ ವ್ಯಕ್ತಿ ಸರಿಯಾದ ದಾರಿಯಿಂದ ಸರಿಯಾಗಿ ಅದನ್ನು ಬಳಸಿದ್ದಾದರೆ ಭೂಮಿ ಕೊಡೋದಕ್ಕೆ ಸಿದ್ಧ ಇದ್ದಾಳೆ. ನಮ್ಮ ಲೋಭ, ನಮ್ಮ ಆಸೆ, ನಮ್ಮ ಅತಿಯಾದ ಆಕಾಂಕ್ಷೆ ಇವುಗಳಿಗಾಗಿ ಭೂಮಿಯನ್ನು ನಾವು ಹಾಳು ಮಾಡ್ತಾ ಹೋದರೆ ಭೂಮಿ ಕೊಡೋದಿಲ್ಲ, ಭೂಮಿ ಬರಡಾಗತ್ತೆ. ಸರಿಯಾದ ರೀತಿಯಲ್ಲಿ ಸರಿಯಾಗಿ ವಿನಿಯೋಗ ಮಾಡೋದ್ರೆ ಭೂಮಿಯಲ್ಲಿ ಏನಿಲ್ಲ ಹೇಳಿ ನೋಡಿ. ಭೂಮಿಯಲ್ಲಿ ಏನಿಲ್ಲ, ಎಲ್ಲವೂ ಬಂಗಾರವೂ ಸಿಗತ್ತೆ, ಪೆಟ್ರೋಲು ಸಿಗತ್ತೆ, ಕಲ್ಲಿದ್ದಲು ಸಿಗತ್ತೆ, ಲಿಥಿಯಂ ಸಿಗತ್ತೆ, ಸಿಲಿಕಾನ್ ಸಿಗತ್ತೆ. ಏನಿಲ್ಲ ಭೂಮಿಯಲ್ಲಿ, ಎಲ್ಲವನ್ನೂ ಭೂಮಿ ಕೊಡ್ತಾಳೆ, ಎಲ್ಲವನ್ನು ಕೊಡ್ತಾಳೆ. ಮಣ್ಣು ಕೊಡ್ತಾಳೆ, ಗಿಡ ಮರಗಳನ್ನು ಕೊಡ್ತಾಳೆ, ಇಷ್ಟೆಲ್ಲವನ್ನೂ ಭೂಮಿ ನಮಗೆ ಕೊಡ್ತಾ ಇದ್ದಾಳೆ. ಭೂಮಿಯಿಂದ ಬಂಗಾರ ತೆಗಿತಾರೋ ಇಲ್ವೋ? ಬಂಗಾರ ತೆಗಿತಾರೆ. ನೀವು ಸ್ವಲ್ಪ ದಿವಸ ತಾಳೋದಾದರೆ, ಅಂದರೆ ಬ್ರಹ್ಮದೇವರ ಪ್ರಳಯ ಆಗೋವರೆಗೂ ನೀವು ವೇಟ್ ಮಾಡೋದಾದರೆ, ಭೂಮಿಯಲ್ಲಿ ಎಷ್ಟು ಬಂಗಾರ ಇದೆ ಅಷ್ಟು ನಿಮಗೆ ಕೊಡಿಸ್ತೀನಿ, ಅಷ್ಟು ಕೊಡಿಸ್ತೀನಿ. ಎಷ್ಟಿದೆ ಬಂಗಾರ ಭೂಮಿಯಲ್ಲಿ? ಭೂಮಿಯಲ್ಲಿ ಬಂಗಾರ ಎಷ್ಟಿದೆ? ಇಡೀ ಈ ಜಗತ್ತಿನ ಮೇಲೆ 1.5 ಅಡಿಯಷ್ಟು ದಪ್ಪದಾದಂತಹ ಕವಚವನ್ನು ಬಂಗಾರದಿಂದ ನಿರ್ಮಾಣ ಮಾಡಬಹುದಂತೆ. ಅಷ್ಟು ಬಂಗಾರ ಇನ್ನೂ ಭೂಮಿಯಲ್ಲಿ ಇದೆ, ಅಷ್ಟು ಬಂಗಾರ ಭೂಮಿಯಲ್ಲಿ ಇದೆ. ದೇವರು ಲಿಥಿಯಂ ಸಿಲಿಕಾನ್ ಭೂಮಿಯಲ್ಲಿ ಇಟ್ಟಿದ್ದಾನೆ. ಅದನ್ನು ಕಂಡು ಹಿಡಿದು ನೀವು ಎಷ್ಟು ದಿವಸ ಆಯಿತು? 200 ವರ್ಷ ಆಗಿರ್ಬೋದು, 150 ವರ್ಷ ಆಗಿರ್ಬೋದು. ಈ ಮೊಬೈಲಿಗೆ, ಇಂಟರ್ನೆಟ್ಟಿಗೆ ಎಲ್ಲದಕ್ಕೂ ಇವತ್ತು ಲಿಥಿಯಂ ಬೇಕು, ಸಿಲಿಕಾನ್ ಬೇಕು, ಎಲ್ಲ ಸಿಲಿಕಾನ್ ಲಿಥಿಯಂ ಮಯ ಇವತ್ತು ಎಲ್ಲ ಕಡೆಗೆ. ಅದನ್ನು ಉಪಯೋಗಿಸ್ಲಿಕ್ಕೆ ಶುರು ಮಾಡಿ ಎಷ್ಟು ದಿವಸ ಆಯ್ತು? ನಾವು ಒಂದು 50 ವರ್ಷ ಆಯಿತು, 60 ವರ್ಷ. ಆದರೆ ದೇವರು ಅದನ್ನು ಸೃಷ್ಟಿ ಮಾಡಿಟ್ಟು ಎಷ್ಟು ವರ್ಷ ಆಯಿತು? ಭೂಮಿ ಅದನ್ನು ತನ್ನಲ್ಲಿ ಇಟ್ಟುಕೊಂಡು ಎಷ್ಟು ವರ್ಷ ಆಯಿತು? ಅನಾದಿ ಕಾಲದಿಂದ ಜಗತ್ತು ಸೃಷ್ಟಿ ಆದಾಗಲಿಂದ ಎಲ್ಲ ಖನಿಜಗಳು ಒಳಗೆ ಕೂತಿವೆ. ಅದರ ಉಪಯೋಗ ನಾವು ಇವತ್ತು ಮಾಡ್ತಾ ಇದ್ದೇವೆ. ಆದರೆ ದೇವರು ಅದನ್ನು ಇಟ್ಟಿದ್ದಾನೆ, ಭೂಮಿಯಲ್ಲಿ ಇಟ್ಟಿದ್ದಾನೆ. ಭೂಮಿ ತನ್ನ ವಾತಾವರಣ ಎಷ್ಟೋ 21% ಅಂತ ಏನೋ ಅಂತಾರೆ ಆಕ್ಸಿಜನ್ನು. ಆ ಆಕ್ಸಿಜನ್ನನ್ನು ಮೇಂಟೈನ್ ಮಾಡುತ್ತೆ ಭೂಮಿ. ಆ ಕಡೆ ಈ ಕಡೆ ಆದರೆ ಗೋವಿಂದ, ಹೆಚ್ಚಾದರೆ ಜಗತ್ತು ಸುಟ್ಟು ಹೋಗುತ್ತೆ, ಕಡಿಮೆ ಆಗಿದ್ರೆ ಉಸಿರುಗಟ್ಟು ಸತ್ತು ಹೋಗ್ತೇವೆ. ಆ 21% ಭೂಮಿ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ಅವಳು ಭೂತಾಯಿ ಮೇಂಟೈನ್ ಮಾಡ್ತಾ ಬಂದಿದ್ದಾಳೆ. ಅದರ ದುರುಪಯೋಗ ನಾವು ಮಾಡ್ತೇವೆ, ಎಷ್ಟಂತೂ ಕಾಡಿಸ್ತೇವೆ. ಮಕ್ಕಳು ಮನೆಯಲ್ಲಿ ಆರಾಮಾಗಿದ್ದರೆ ತಾಯಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಊಟ ತಿಂಡಿ ಎಲ್ಲ ಮಾಡ್ತಾಳೆ. ನಿಮಿಷಕ್ಕೊಮ್ಮೆ ನನಗೆ ಚಾಕ್ಲೇಟ್ ಕೊಡು, ಐಸ್ ಕ್ರೀಮ್ ಕೊಡು, ಅದು ಕೊಡು, ಬನ್ ಕೊಡು, ಕೇಕ್ ಕೊಡು, ಪಿಜ್ಜಾ ಕೊಡು, ಪಾನಿಪುರಿ ಕೊಡು, ದಿನಾ ಬೆನ್ನು ಹತ್ತಿದ್ರೆ ಕಪಾಳಕ್ಕೆ ಹೊಡಿತಾಳೆ. ಭೂಮಿ ಹಾಗೆ ಮಾಡ್ತಾ ಇದ್ದಾಳೆ ನಮಗೀಗ. ಭೂಮಿ ಮಾಡ್ತಾ ಇರೋದೇ ಅದು. ನಿಮಗೇನು ಬೇಕೋ ಎಲ್ಲ ಇದೆಯಪ್ಪ, ಸರಿಯಾಗಿ ತಗೊಳ್ಳಿ, ಸರಿಯಾಗಿ ವಿನಿಯೋಗ ಮಾಡಿ, ನಾನಿಲ್ಲ ಅನ್ನೋದಿಲ್ಲ. ಅದರ ದುರ್ಬಳಕೆ ಮಾಡ್ತೀರಲ್ಲ, ನನಗೆ ಕೋಪ ಬರುತ್ತೆ. ಅರ್ಥಕ್ವಿಕ್ಕೂ ಆಗತ್ತೆ, ಸುನಾಮಿನೂ ಆಗತ್ತೆ, ಬಿರುಗಾಳಿನೂ ಬರುತ್ತೆ, ಎಲ್ಲ ಬರುತ್ತೆ. ಯಾಕೆ ಅಂದರೆ ದುರುಪಯೋಗ ಮಾಡ್ತೇವೆ. ಭೂಮಿಯಲ್ಲಿ ಎಲ್ಲ ಗುಣಗಳನ್ನು ಭಗವಂತ ತುಂಬಿಟ್ಟಿದ್ದಾನೆ. ಭೂಮಿಯ ಒಂದೇ ಒಂದು ಟೀ ಸ್ಪೂನ್ ಮಣ್ಣನ್ನು ಭೂಮಿಯಿಂದ ತಗೊಂಡು ಬನ್ನಿ. ಆ 1 ಟೀ ಸ್ಪೂನ್ ಮಣ್ಣಿನಲ್ಲಿ ಇರುವಂತಹ ಸೂಕ್ಷ್ಮ ಜೀವಾಣುಗಳು ಎಷ್ಟು ಅಂದರೆ 800 ಕೋಟಿಗಿಂತಲೂ ಜಾಸ್ತಿ ಜೀವಾಣುಗಳು ಅದರಲ್ಲಿ ಇರುತ್ತೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಪರಮಾಣು ಪ್ರದೇಶೇಪಿ ಅನಂತಹ ಜೀವರಾಶಯ. ಅಷ್ಟು ಜೀವಾಣುಗಳು ಏನು ಕೆಲಸ ರೀ? ಏನಿಲ್ಲ. ಈ ಗಿಡ ಮರಗಳು ಎಲ್ಲ ಬೆಳೆಯೋದಕ್ಕೆ ಏನು ಗೊಬ್ಬರ ಆಗಬೇಕು, ನಾವು ಎಲೆ ಕೆಳಗೆ ಹಾಕ್ತೇವೆ, ಅದು ಫರ್ಟಿಲೈಸ್ ಆಗತ್ತೆ, ಅದು ಮತ್ತೆ ಗೊಬ್ಬರ ಆಗತ್ತೆ. ಇದೆಲ್ಲ ಮಾಡೋ ಕೆಲಸ ಆ ಹುಳಗಳದ್ದು. 800 ಕೋಟಿಗಿಂತಲೂ ಹೆಚ್ಚು ಜೀವಾಣುಗಳು ಆ ಒಂದು ಸಣ್ಣ ಟೀ ಸ್ಪೂನಿನಲ್ಲಿ ಇರುತ್ತೆ. ಇಷ್ಟೆಲ್ಲ ಶಕ್ತಿ ಭೂಮಿಯಲ್ಲಿ ಇದೆ. ಅದು ಪೆಟ್ರೋಲು ಕೊಡುತ್ತೆ, ಕೋಲನ್ನು ಕೊಡುತ್ತೆ, ಎಲ್ಲವನ್ನೂ ಕೊಡ್ತಾ ಇದ್ದಾಳೆ. ಆದರೆ ಅದನ್ನು ಪಡೆಯೋದು ಸರಿಯಾಗಿ ಪಡೆಯಬೇಕು. ಇದು ಈ ಪೃಥುರಾಜನ ಈ ಘಟನೆಯ ಸಂದೇಶ. ಭೂಮಿ ಹೇಳಿದ್ದೇನು ಅಷ್ಟೇ ಹೇಳಿದ್ಲು. ಒಬ್ಬ ಒಳ್ಳೆಯ ವತ್ಸ,
ನನಗೆ ಕೊಡಬೇಕು ಅಂತ ಅನಿಸ್ಬೇಕು, ನಿಮ್ಮ ಉದ್ದೇಶ ಏನು ಗೊತ್ತಾಗಬೇಕು ನನಗೆ. ಉದ್ದೇಶ ಚೆನ್ನಾಗಿದ್ದರೆ ನಾನು ಕೊಡ್ತೇನೆ, ಉದ್ದೇಶ ಚೆನ್ನಾಗಿದ್ದರೆ ನಾನು ಕೊಡ್ತೇನೆ. ವತ್ಸ ಚೆನ್ನಾಗಿರಲಿ, ಕರೆಯುವ ವ್ಯಕ್ತಿ ಚೆನ್ನಾಗಿರಲಿ, ಅದರ ಔಟ್ ಪ್ರಾಡಕ್ಟು ಕೊಡೋ ಜವಾಬ್ದಾರಿ ನನ್ನದು. ಇದು ಭೂಮಿ ಹೇಳ್ತಾಳೆ. ಬೆಳಿಗ್ಗೆ ಎದ್ದು ವಿಷ್ಣು ಪತ್ನಿ ನಮಸ್ತುಭ್ಯಂ ಪರ್ವತಸ್ತನ ಮಂಡಿತೆ ಅಂತ ಹೇಳಿ ಪಾದಸ್ಪರ್ಶಂ ಕ್ಷಮಸ್ವೆ ಅಂತ ನಮಸ್ಕಾರ ಮಾಡ್ತೀವಲ್ಲ, ಈ ಭೂಮಿಯ ಉಪಕಾರ ತಲೆಗೆ ಬರಬೇಕು. ಎಂಥ ಉಪಕಾರವನ್ನು ಆ ಭೂತಾಯಿ ಮಾಡಿದ್ದಾಳೆ. ಆ ಭೂಮಿಯಲ್ಲಿ ನಾವಿದ್ದೇವೆ, ಆರಾಮಾಗಿ ಉಸಿರಾಡಿಕೊಂಡಿದ್ದೇವೆ ಅಂದರೆ ಅವಳ ಕರುಣೆ ಅಷ್ಟಿದೆ. ಸುಮ್ಮನೆನೋ ಹೀಗೆ ಮೊದಲೇ ನಿದ್ದೆಗಣ್ಣಲ್ಲಿರುತ್ತೇವೆ, ಶ್ಲೋಕವೇ ಅಪದ್ಧ ಬರ್ತಾ ಇರುತ್ತೆ, ಏನೋ ನಿದ್ದೆಗಣ್ಣಲ್ಲಿ ಹೀಗೆ ಹೊಡೆದು ನಮಸ್ಕಾರ ಮಾಡ್ತೇವೆ. ಆದರೆ ಎದ್ದಾಗ ಏನಾದರೂ ಮಾಡಿರಿ, ಮಲ್ಕೋಬೇಕಾದ್ರಾದರೂ ನಾಳೆ ನಮಸ್ಕಾರ ಮಾಡಬೇಕಾದ್ರೆ ಭೂತಾಯಿಯ ಈ ಉಪಕಾರದ ಸ್ಮರಣೆ ಬರಲಿ. ಆ ಭೂಮಿಯಲ್ಲಿ ಅಷ್ಟೆಲ್ಲ ಗುಣಗಳನ್ನು ದೇವರಿಟ್ಟಿದ್ದಾನೆ ಅನ್ನೋ ಉಪಕಾರ ಸ್ಮರಣೆ ಬರಬೇಕು. ಹಾಗಾಗಿ ಆ ಭೂಮಿ ಎಲ್ಲವನ್ನೂ ಕೊಟ್ಟಿದೆ. ಸರ್ವ ಕಾಮ ದುಗಾಂ ಮಹೀಂ ದುಹುತ್ರಿತ್ವೇ ಚಕಾರೇ ಮಾಂ. ಆಗ ಅವಳನ್ನು ನನ್ನ ಮಗಳು ಅಂತ ಪೃಥುಚಕ್ರವರ್ತಿ ಅನೌನ್ಸ್ ಮಾಡಿದ ಅನ್ನೋದಕ್ಕಾಗಿಯೇ ಪೃಥ್ವಿ ಎಂಬ ಹೆಸರು ಅವತ್ತಿನಿಂದ ಭೂಮಿಗೆ ಬಂತು. ಆಮೇಲೆ ಸರಿ, ಪೃಥ್ವಿ ಇನ್ನೊಂದು ಮಾತನ್ನು ಹೇಳಿದ್ಲು, ಭೂಮಿಯೆಲ್ಲ ತಗ್ಗು ದಿನ್ನಿ ಏನೇನೋ ಆಗಿ ಹೋಗಿದೆ, ಎಲ್ಲವನ್ನೂ ಸ್ವಲ್ಪ ಸರಿ ಮಾಡು ಅಂತ ಹೇಳಿದಾಗ ಇವನ್ನೆಲ್ಲ ಕಡೆಗೆ ಪ್ರವೇಶವನ್ನು ಮಾಡಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡಿ ಭೂಮಿಯನ್ನೆಲ್ಲ ಸರಿಯಾದ ಸಮತೋಲನ ಮಾಡಿ ಎಲ್ಲಿ ಹೇಗೆ ಬೇಕೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾನೆ. ಅನೇಕ ಟೌನ್ಶಿಪ್ಗಳು, ಬೇರೆ ಬೇರೆ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡ್ತಾನೆ. ಗ್ರಾಮ, ಗ್ರಾಮ ಅಂದರೆ ಬಹಳ ಜನ ಇರುವಂತಹ ಜನಕ್ಕೆ ಗ್ರಾಮ ಅಂತ ಹೆಸರು. ಪುರ, ಪುರ ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇದ್ದರೆ ಅದಕ್ಕೆ ಪುರ ಅಂತ ಕರೀತಾರೆ. ಪತ್ತನ, ಪತ್ತನ ಅಂದರೆ ಇನ್ನೂ ದೊಡ್ಡ ಬಂಗ್ಲೋಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ರಾಜರು ಇರುವಂತಹ ಸ್ಥಳಗಳಿಗೆ ಪತ್ತನ ಅಂತ ಕರೀತಾರೆ. ದುರ್ಗ ಅಂದರೆ ಕೋಟೆಗೋಡೆಗಳು ಇರುವಂತಹ ಸ್ಥಳಕ್ಕೆ ದುರ್ಗ. ಘೋಷ ಅಂತ ಕೆಲವು ಪ್ರದೇಶಗಳನ್ನು ಮಾಡ್ತಾನೆ, ಅಲ್ಲಿ ಆಕಳುಗಳು ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ. ವ್ರಜ ಅಂತ ಘೋಷದ ಪಕ್ಕ ಅಲ್ಲಿ ಗೋಪಾಲಕರು ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ. ಶಿಬಿರ ಅಂತ ಒಂದು ಪ್ರದೇಶ, ಅಲ್ಲಿ ಸೈನಿಕರೆಲ್ಲ ಇರೋದಕ್ಕೆ ಅಲ್ಲಿ ವ್ಯವಸ್ಥೆಯನ್ನು ಮಾಡ್ತಾನೆ. ನಗರ ಅಂತ ಮಾಡ್ತಾನೆ, ಅಲ್ಲಿ ವ್ಯಾಪಾರ ಬಿಸ್ನೆಸ್ ಆಗುವಂತಹ ಸ್ಥಳಕ್ಕೆ ನಗರ ಅಂತ ಕರೀತಾರೆ, ಅದನ್ನು ವ್ಯವಸ್ಥೆ ಮಾಡ್ತಾನೆ. ಖೇಟ ಅಂತ ಅಲ್ಲಿ ಬೇಟೆಗಾರರು ಇರೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ. ಖರ್ವಟ, ಉಳಿದದ್ದೆಲ್ಲ ನಮಗೆ ಸಂಬಂಧ ಇಲ್ಲ, ಹೆಂಗಸರು ಬೇಕಾದರೆ ಇಲ್ಲಿ ಖರ್ವಟಕ್ಕೆ ಹೋಗ್ಬೋದು. ಖರ್ವಟದಲ್ಲಿ ವಸ್ತ್ರಗಳ ಮಾರಾಟದ ಒಂದು ವಿಶೇಷವಾದಂತಹ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಡ್ತಾನೆ. ವಸ್ತ್ರಗಳು, ಸಂತೆ, ಊರಿನಲ್ಲಿ ಸಂತೆ ಅಂತ ಬರುತ್ತಲ್ಲ, ಆ ಎಲ್ಲ ಸಂತೆ ಬಡುವ ಸ್ಥಳಕ್ಕೆ ಖರ್ವಟ ಅಂತ, ಹೀಗೆ ಎಲ್ಲ ವ್ಯವಸ್ಥೆಯನ್ನು ಅವನು ಮಾಡಿಕೊಟ್ಟ ಅಂತ ತಿಳಿಸಿಕೊಡ್ತಾರೆ. ಆಮೇಲೆ ಈ ಪೃಥುಚಕ್ರವರ್ತಿ 100 ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. 100 ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಬ್ರಹ್ಮಾವರ್ತೆ, ಬ್ರಹ್ಮಾವರ್ತ ಕ್ಷೇತ್ರ ಸರಸ್ವತಿ ಮತ್ತು ದೃಷದ್ವತಿ ನದುವೆಯ ಮಧ್ಯದಲ್ಲಿ ಇರುವಂತಹ ಕ್ಷೇತ್ರ ಅಂತಾರೆ. ಇವತ್ತಿನ ಕುರುಕ್ಷೇತ್ರದ ಹತ್ತಿರ ಬರುತ್ತೆ ಅಂತ ಆಧುನಿಕರು ತಿಳಿಸಿಕೊಡ್ತಾರೆ. ಕುರುಕ್ಷೇತ್ರ, ರಾಜಸ್ಥಾನ, ಹರಿಯಾಣ ಆ ಪ್ರದೇಶದಲ್ಲಿ ಬ್ರಹ್ಮಾವರ್ತ ಅಂತ, ಅಲ್ಲಿ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. 99 ಯಜ್ಞವನ್ನು ಮಾಡಿಬಿಡ್ತಾನೆ. 100ನೇ ಯಜ್ಞ ಮಾಡಬೇಕಾಗಿರುತ್ತೆ. 100ನೇ ಯಜ್ಞ ಮಾಡಬೇಕಾದ ಸಂದರ್ಭದಲ್ಲಿ ಶತಕ್ರತು, ಶತಕ್ರತು ಅಂತನ್ನುವ ಹೆಸರು ಇದು ಇಂದ್ರದೇವರ ಹೆಸರು. ಇಂದ್ರದೇವರಿಗೆ ಇರುವಂತಹ ಹೆಸರು ಶತಕ್ರತು. ಅಂದ್ರೇನು? 100 ಅಶ್ವಮೇಧ ಯಾಗವನ್ನು ಮಾಡಿದವನು ಯಾರು ಅಂದರೆ ಶತಕ್ರತು ಇಂದ್ರ ಅಂತ ವೇದದಲ್ಲೆಲ್ಲ ಫೇಮಸ್ ಆಗಿದ್ದಾನೆ ಇಂದ್ರ. ಈಗ ಅಕಸ್ಮಾತ್ ಪೃಥುಚಕ್ರವರ್ತಿನೂ 100 ಅಶ್ವಮೇಧೆಯನ್ನು ಮಾಡಿಬಿಟ್ಟ ಅಂದರೆ ಅವನು ಶತಕ್ರತು ಆಗಿಬಿಡ್ತಾನೆ. ಶತಕ್ರತು ಆಗಿಬಿಟ್ರೆ ಮತ್ತು ನಂದು ಅವನು ಇಬ್ಬರು ಸಮಾನ ಆಗತ್ತೆ ಅನ್ನೋದಕ್ಕಾಗಿ ಇಂದ್ರ ಆಲೋಚನೆ ಮಾಡಿದ, ಹೇಗಾದರೂ ಮಾಡಿ ಈ ಯಜ್ಞವನ್ನು ನಿಲ್ಲಿಸಬೇಕು ಅಂತ ವಿಚಾರ ಮಾಡಿದ. ಆ ಅಶ್ವಮೇಧ ಯಾಗಕ್ಕೆ ಮೇನ್ ಬೇಕಾದದ್ದೇನು? ಕುದುರೆ. ಅಶ್ವಮೇಧ ಯಾಗಕ್ಕೆ ಬೇಕಾದದ್ದು ಮೇನ್ ಕುದುರೆ. ಹಾಗಾಗಿ ಇಂದ್ರ ಬಂದು ಆ ಕುದುರೆಯನ್ನು ಕದ್ದು ಓಡಿ ಹೋಗಿಬಿಟ್ಟ. ಕದ್ಕೊಂಡು ತೊಗೊಂಡು ಓಡಿ ಹೋಗಿಬಿಟ್ಟ. ಓಡಿ ಹೋಗಬೇಕಾದ್ರೆ ಆಗ ಅದೃಶ್ಯನಾಗಿ ಬಿಟ್ಟ, ಯಾರಿಗೂ ಕಾಣಿಸ್ಲಿಲ್ಲ. ಆದರೆ ಅತ್ರಿ ಋಷಿಗಳು ಬಿಡಲಿಲ್ಲ. ಅತ್ರಿ ಋಷಿಗಳಿಗೆ ಕಾಣಿಸ್ತು, ಇಂದ್ರ ತೊಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳಿ ಆ ಪೃಥುಚಕ್ರವರ್ತಿಯ ಮಗನಿಗೆ ಸೂಚನೆ ಕೊಡ್ತಾರೆ, ನೋಡೋ ಇಂದ್ರ ಕುದುರೆ ತೊಗೊಂಡು ಹೋಗ್ತಾ ಇದ್ದಾನೆ, ಹೋಗು ಹೋಗು ಅಂತ. ತೊಗೊಂಡು ಹೋಗಬೇಕಾದ್ರೆ ಇವನು ಬೆನ್ನು ಹತ್ತಿದರೆ ಆ ಇಂದ್ರ ವಿಚಿತ್ರವಾದ ವೇಷ, ಕೈಯಲ್ಲಿ ಆಯುಧ ಇಲ್ಲ, ಜಟಿಲ, ಕೂದಲೆಲ್ಲ ಬಿಟ್ಟಿದ್ದಾನೆ, ಮೈಯೆಲ್ಲ ಭಸ್ಮ ಹಚ್ಕೊಂಡಿದ್ದಾನೆ, ವಿಚಿತ್ರ ಏನೋ ಹೊಲಸು ವೇಷ ಹಾಕ್ಕೊಂಡು ನಿಂತಿದ್ದಾನೆ. ಈ ರಾಜರದೆಲ್ಲ ಒಂದು ದೊಡ್ಡ ಪ್ರತಿಜ್ಞೆ ಏನು ಅಂದರೆ, ಕೈಯಲ್ಲಿ ಶಸ್ತ್ರ ಇಲ್ಲದೆ ಇದ್ದರೆ, ಈ ತರಹ ದುಷ್ಟ ವೇಷದಿಂದ ಇದ್ದರೆ ಬಾಣ ಬಿಡೋದಿಲ್ಲ ಅನ್ನುವ ಒಂದು ಪ್ರತಿಜ್ಞೆ. ಹೀಗಾಗಿ ಅವನು ಸುಮ್ಮನೆ ನಿಂತು ಬಿಟ್ಟ. ಅವನು ಇಂದ್ರ ಅಶ್ವ ತಗೊಂಡು ಹೋಗ್ತಾ ಇದ್ದಾನೆ,
ಅವನು ಆಗಿದ್ದಾನ್ರಿ, ಅವನಿಗೇನು ಹೊಡೆಯೋದು ಅಂತ ಸುಮ್ಮನೆ ನಿಂತ. ಅತ್ರಿ ಋಷಿಗಳಂದ್ರು, ಅವನು ಸಾಮಾನ್ಯನಲ್ಲ, ಇಂದ್ರ ಅವನು, ಬಿಡಬೇಡ, ಹೋಗು ಬೆನ್ನ ಹತ್ತಿ ಬಾಣವನ್ನು ಬಿಡು ಅಂತ. ಸರಿ ಅಂತ ಬೆನ್ನ ಹತ್ತಿ ಹೋಗಿದ್ದಾನೆ. ಬೆನ್ನ ಹತ್ತಿ ಹೋದ ಮೇಲೆ ಅನ್ವಧಾವದ ಅತಿಕ್ರುದ್ಧೋ ರಾವಣಂ ಗೃಧ್ರರಾಡಿವ, ಬೆನ್ನ ಹತ್ತಿ ಹೋದ, ಇನ್ನೇನು ಬಾಣವನ್ನು ಬಿಡಬೇಕು ಅಷ್ಟರಲ್ಲಿ ಇಂದ್ರ ಆ ಕುದುರೆಯನ್ನು ಅಲ್ಲೇ ಬಿಟ್ಟಿದ್ದಾನೆ. ಅವನು ಹಾಕಿಕೊಂಡ ಏನು ವಿಚಿತ್ರವಾದ ರೂಪ ಇತ್ತೋ ಆ ರೂಪವನ್ನು ಅಲ್ಲೇ ಬಿಟ್ಟು ಇಂದ್ರ ಹೋಗಿಬಿಟ್ಟಿದ್ದಾನೆ. ಇವನು ವಾಪಸ್ ಬಂದು ಕುದುರೆಯನ್ನು ತೆಗೆದುಕೊಂಡು ಬಂದ. ಎಲ್ಲರೂ ವಿಜಿತಾಶ್ವ ವಿಜಿತಾಶ್ವ, ಕುದುರೆಯನ್ನು ಗೆದ್ದವನು ಅಂತ ಹೇಳಿ ಇವನಿಗೆ ವಿಜಿತಾಶ್ವ ಅಂತ ನಾಮಕರಣವನ್ನು ಮಾಡ್ತಾರೆ. ಎಲ್ಲರೂ ಸಂತೋಷವನ್ನು ಪಡ್ತಾರೆ. ಇಲ್ಲಿ ಮತ್ತೆ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ, ಏನು ಇಂದ್ರನಿಗೆ ಶಕ್ತಿ ಇರಲಿಲ್ವಾ? ಇಂದ್ರ ಮಹಾಶಕ್ತ. ದೇವತೆಗಳು ಈ ತರಹ ಋಷಿಗಳಿಗೆ ಸೋತಂತೆ ತೋರಿಸ್ತಾರೆ, ರಾಜರಿಗೆ ಸೋತಂತೆ ತೋರಿಸ್ತಾರೆ. ಇದೆಲ್ಲವೂ ಕೂಡ ಎರಡು ಕಾರಣಕ್ಕಾಗಿ. ಒಂದು, ಅಸುರ ಜನರಿಗೆ ಮೋಹನ ಮಾಡೋದಕ್ಕಾಗಿ, ಅಥವಾ ದೇವರ ಆದೇಶ ಇರುತ್ತೆ, ಪೃಥುಚಕ್ರವರ್ತಿಗೆ ಸ್ವಲ್ಪ ಮಹತ್ವ ಕೊಡಬೇಕು, ನೀ ಸುಮ್ಮನೆ ನಾ ಹೇಳ್ತೀನಿ ನೀನು ಮಾಡು, ನೀ ಬಗ್ಗುಬಿಡು ಸಾಕು, ನೀ ಏನು ಹೇಳ್ತೀವ ಸ್ವಾಮಿ ಬಗ್ತೇನೆ ಅಂತ ಬಗ್ತಾರೆ. ಆಜ್ಞೆಯಾವ ಹರೇ ಕ್ವಾಪಿ, ಅಥವಾ ದೇವತಾ ಕಾರ್ಯ ಸಿದ್ಧಯೇ, ದೇವತೆಗಳ ಏನೋ ಒಂದು ಕಾರ್ಯ ಆಗೋದಿರುತ್ತೆ. ಅಂಥ ಸಂದರ್ಭದಲ್ಲಿ ದಧೀಚಿ ಋಷಿಗಳ ಹತ್ರ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ದೇವತೆಗಳ ಕಾರ್ಯ ಆಗಬೇಕು, ಭಗವಂತನ ಆಜ್ಞೆ, ಅಥವಾ ಅಸುರ ಜನರ ಮೋಹ, ಮೂರು ಕಾರಣಕ್ಕೆ ಮಾಡಿ. ಸರಿ, ಇವೆಲ್ಲ ಮಾಡಿರಿ, ಹೋಗಿ ಇದ್ದಕ್ಕಿದ್ದಂಗೆ ನಮಸ್ಕಾರ ಮಾಡೋದು ಇವೆಲ್ಲ ಮಾಡ್ತಾರಲ್ಲ. ಕೆಲವೊಮ್ಮೆ ದೇವತೆಗಳು ಋಷಿಗಳಿಗೆ ನಮಸ್ಕಾರ ಮಾಡ್ತಾರೆ, ರಾಜರಿಗೆ ತಪ್ಪಾಯಿತು ಅಂತ ಹೇಳಿ ಇಲ್ಲೇ ಮುಂದೆ ಪೃಥುಚಕ್ರವರ್ತಿಗೆ ಸಾಷ್ಟಾಂಗ ನಮಸ್ಕಾರ ಹೊಡಿತಾನೆ ಇಂದ್ರ, ತಪ್ಪಾಯಿತು ಕ್ಷಮಾ ಮಾಡು ಅಂತ. ಇವೆಲ್ಲ ಯಾಕೆ ಮಾಡ್ತಾರೆ? ಪ್ರಣಿಪಾತಾದಿಕಂ ದೇವೈಹಿ ಋಷ್ಯಾದಿಷು ಜನಾರ್ದನೇ, ಅದು ಕೂಡ ದೇವರ ಆದೇಶ. ನಮಸ್ಕಾರ ಮಾಡಿದಾಗಲೂ ಕೂಡ ಅಂತರ್ಯಾಮಿಯಾದ ಭಗವಂತನಿಗೆ ಮಾಡಿರ್ತಾರೆ, ಬೇರೆಯವರಿಗೆ ಮಾಡಿರೋದಿಲ್ಲ. ಸರಿ, ಅಂತರ್ಯಾಮಿಗೆ ಮಾಡಿರ್ತಾರೆ, ಅದು ನಿಮ್ಮ ಅನುಸಂಧಾನ. ಎದುರಿಗೆ ನೋಡೋರಿಗಂತೂ ಇಂದ್ರ ಅಂತೂ ನಮಸ್ಕಾರ ಮಾಡಿದ, ಋಷಿಗಳಿಗಿಂತಲೂ ಚಿಕ್ಕವನು ಅಂತ ಅನ್ಕೋತಾರಲ್ಲ, ಯಾರೂ ಅನ್ಕೊಳ್ಳೋದಿಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಬಹಳ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಏನು ಅಂದರೆ, ಇಬ್ಬರು ಸಮಾನರಾದ ಫ್ರೆಂಡ್ಸ್ ಇದ್ದಾರೆ, ಇಬ್ಬರು ಪಂಡಿತರು, ಇಬ್ಬರು ಸಮಾನ ಪಂಡಿತರು ಅಂತ ಇಟ್ಕೊಳ್ಳಿ. ಆಗ ಒಬ್ಬ ಪಂಡಿತ ಹೋಗಿ ಇನ್ನೊಬ್ಬನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಆಗ ಸ್ವಲ್ಪ ಮಾನಾವಮಾನದ ಪ್ರಶ್ನೆ. ಯಾರು ದೊಡ್ಡವರು? ನಾನು ಅವನಕ್ಕಿಂತ ದೊಡ್ಡವನು, ನಿನಗಿಂತ ಚಿಕ್ಕವನು, ಈ ಎಲ್ಲ ಮಾನಾವಮಾನದ ಪ್ರಶ್ನೆ ಇರುತ್ತೆ. ಆದರೆ ಒಬ್ಬ ತಂದೆ ಯಾರೋ ಒಬ್ಬ ಸಣ್ಣ ಹುಡುಗನಿಗೆ ನಮಸ್ಕಾರ ಮಾಡಿದರೆ ಯಾರೂ ಆ ಚಿಕ್ಕ ಹುಡುಗ ಭಾಳ ದೊಡ್ಡವನು ಅಂತ ಅಂದ್ಕೊಳ್ಳೋದಿಲ್ಲ. ನಮ್ಮ ಪಂಡಿತರಲ್ಲಿ ಒಂದು ಕಥೆ ಇದೆ, ಕಥೆಯಲ್ಲ, ಒಂದು ತಮಾಷೆ ಮಾತು. ಏನು ಅಂದರೆ, ಊಟಕ್ಕೆ ಕೂಡಿಸಿರ್ತಾರೆ ಪಂಡಿತರನ್ನು ಊಟಕ್ಕೆ ಕೂಡಿಸಿದಾಗ ತಾರತಮ್ಯ ಪ್ರಕಾರ ಊಟಕ್ಕೆ ಕೂಡಿಸಬೇಕು. ಒಬ್ಬ ಭಾರಿ ಪಂಡಿತ ಮೇಲೆ ಕೂತಿದ್ದಾನೆ, ಅವನ ಮೇಲೆ ಇನ್ನೊಬ್ರು ಯಾರಾದರೂ ಚಿಕ್ಕ ಪಂಡಿತರು ಬಂದುಬಿಟ್ರೆ ಭಾರಿ ಸಿಟ್ಟು ಬಂದ್ಬಿಡುತ್ತೆ, ನನಗಿಂತ ಅವನ ಹೆಂಗೆ ಮೇಲೆ ಕೂತ ಅಂತ ಅನಿಸುತ್ತೆ. ಆದರೆ ಅವನ ಮೇಲೆ ಯಾರೋ ಒಬ್ಬ ಸಣ್ಣ ಹುಡುಗನ ಇವನು ತಂದು ಕೂಡಿಸ್ಬಿಡಿ, ಅವನಿಗೇನು ಸಿಟ್ಟೇ ಬರೋದಿಲ್ಲ. ಚಿಕ್ಕ ಹುಡುಗನನ್ನು ಕೂಡಿಸಿದರೆ ಸಿಟ್ಟು ಬರೋದಿಲ್ಲ. ಯಾಕೆ ಅಂದರೆ ಜಗತ್ತಿಗೆ ಗೊತ್ತು ಇವರು ಚಿಕ್ಕವರು, ಇವನೇ ದೊಡ್ಡವನು ಅಂತ ಗೊತ್ತಿರುತ್ತೆ. ಆದರೆ ಸಮಾನರಾದವರು ಇದ್ದಾಗ ಮಾತ್ರ ಈ ಅಹಂಕಾರದ ಪ್ರಶ್ನೆ ಬರುತ್ತೆ. ಹಾಗಾಗಿ ದೇವತೆಗಳು ಋಷಿಗಳಿಗೆ ನಮಸ್ಕಾರ ಮಾಡಿದರೂ ಕೂಡ ಜನ ಏನು ತಪ್ಪಿಕೊಳ್ಳೋದಿಲ್ಲ. ದೇವತೆಗಳ ಯೋಗ್ಯತೆ ಬಹಳ ದೊಡ್ಡದು, ಋಷಿಗಳು ಚಿಕ್ಕವರೇ ಅಂತ ಶಾಸ್ತ್ರ ತಿಳಿದವರು ಸರಿಯಾಗೇ ತಿಳಿತಾರೆ. ಆದ್ದರಿಂದ ಯಾವ ದೋಷ ಇಲ್ಲ ಅಂತ ಹೇಳ್ತಾರೆ. ಸರಿ, ಈ ಕಡೆಗೆ ಇಷ್ಟ ಆಯಿತು. ಅವನ ಅಶ್ವವನ್ನು ತಗೊಂಡು ಬಂದ ಮೇಲೆ ಮತ್ತೆ ಯಾಗ ಪ್ರಾರಂಭ ಆಯಿತು. ಯಾಗ ಪ್ರಾರಂಭ ಆದ ಮೇಲೆ ಆ ಕುದುರೆಯನ್ನು ಬಂಗಾರದ ಹಗ್ಗದಿಂದ ಒಂದು ಕಂಬಕ್ಕೆ ಕಟ್ಟಿದ್ದಾರೆ. ಅದನ್ನು ಯೂಪ ಅಂತ ಕರೀತಾರೆ. ಅದಕ್ಕೆ ಕಟ್ಟಿದ್ದಾರೆ. ಅಲ್ಲಿ ಆ ಯೂಪಕ್ಕೆ ಮೇಲೆ ಒಂದು ಗುಂಡನೆಯ ವಲಯ, ಒಂದು ಬಳೆಯನ್ನು ಹಾಕಿರ್ತಾರೆ. ಈ ಇಂದ್ರ ಅಲ್ಲಿ ಕತ್ತಲಲ್ಲಿ ಮುಚ್ಚಿಟ್ಟುಕೊಂಡು ಸಣ್ಣ ರೂಪದಿಂದ ಕೂತಿದ್ದನಂತೆ. ಮತ್ತೆ ಯಾಗ ಪ್ರಾರಂಭ ಆಯಿತು. ಯಾಗ ಪ್ರಾರಂಭ ಆದ ಕೂಡಲೇ ಎಲ್ಲ ಕಡೆಗೆ ಇದ್ದಕ್ಕಿದ್ದ ಹಾಗೆ ಕತ್ತಲನ್ನು ಸೃಷ್ಟಿಯನ್ನು ಮಾಡಿ ಆ ಕುದುರೆಯನ್ನು ಮತ್ತೆ ಅಪಹಾರ ಮಾಡಿ ಇಂದ್ರ ತಗೊಂಡು ಹೋಗ್ತಾ ಇದ್ದಾನೆ. ಇಂದ್ರ ತಗೊಂಡು ಹೋಗಬೇಕಾದ್ರೆ ಮತ್ತೆ ಇವನಿಗೆ ಗೊತ್ತಾಯಿತು, ಅತ್ರಿ ಋಷಿಗಳಿಗೆ, ಅಲ್ಲಿ ಹೋಗ್ತಾ ಇದ್ದಾನೆ, ನೋಡು ಅಂತ ಹೇಳಿದಾಗ ಅವನು ಮತ್ತೆ ಬೆನ್ನು ಹತ್ತಿದ್ದಾನೆ. ಕಪಾಲ ಖಟ್ವಾಂಗಧರಂ ವೀರೋ ನೈನಂ ಅಬೋಧತ್. ಈಗ ಇನ್ನೂ ವಿಚಿತ್ರ, ಏನೇನೋ ರುಂಡದ ಮಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದಾನೆ, ಕೆಂಪು ಬಟ್ಟೆಯನ್ನು ಹುಟ್ಟಿದ್ದಾನೆ, ವಿಚಿತ್ರವಾದ ವೇಷದಿಂದ ಹೋಗ್ತಾ ಇದ್ದಾನೆ. ವಿಜಿತಾಶ್ವ ಮತ್ತೆ ಬಾಣವನ್ನು ಬಿಟ್ಟದ್ದೇ ತಡ ಅವನು ಅಶ್ವವನ್ನೂ ಅಲ್ಲೇ ಬಿಟ್ಟ, ತನ್ನ ರೂಪವನ್ನು ಬಿಟ್ಟು ಇಂದ್ರ ಅದೃಶ್ಯನಾದ
ಅದರ್ಶನಾದ. ಮತ್ತೆ ಇವನು ಕುದುರೆಯನ್ನು ಕರೆದುಕೊಂಡು ಬಂದ. ಆ ಇಂದ್ರ ಏನು ವಿಚಿತ್ರವಾದ ಡ್ರೆಸ್ಗಳನ್ನು ಬಿಟ್ಟಿದ್ನಲ್ಲ, ಅದು ಜನರಿಗೆ ನೋಡಿ ಏನು ಹೊಸ ಭಾರಿ ಫ್ಯಾಷನ್ ಅಂತ ಹೇಳಿ ಎಲ್ಲರೂ ಹಾಗೆ ಹಾಕ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರು. ಮುಂದೆ ಬರುತ್ತೆ ಹೇಳ್ತೀನಿ, ಎಲ್ಲರೂ ಅದೇ ಡ್ರೆಸ್ಸು. ಇವತ್ತಿನ ಜನಕ್ಕೆ ಏನು ಸಂಪ್ರದಾಯದಿಂದ ಬಂದಿದೆ ಪ್ರಾಚೀನ ಬೇಕಾಗಿಲ್ಲ, ಹೊಸದೇನಾದರೂ ಕಾಣಿಸ್ತಾ ಹಾಕ್ಕೊಳ್ಳೋದೆ. ಏನ್ರಿ ಇಂದ್ರ ಹಾಕೊಂಡು ಡ್ರೆಸ್ಸು ಅಂಥೇಳಿ ಹುಚ್ಚುಚ್ಚು ಕೂದಲು ಬಿಡ್ಲಿಕ್ಕೆ ಶುರು ಮಾಡಿದರು, ಕೆಂಪು ಬಟ್ಟೆಯನ್ನು ಉಡ್ಲಿಕ್ಕೆ ಶುರು ಮಾಡಿದರು, ನಗ್ನರಾಗಿ ಓಡಾಡೋದಕ್ಕೆ ಶುರು ಮಾಡಿದ್ರು. ಯಾಕೆ ಇಂದ್ರ ಮಾಡ್ಯಾನ, ಏನು ಎಷ್ಟು ಚಂದ ಕಾಣಿಸ್ತಿದ್ದ ಅಡಿ, ನಾವು ಮಾಡೋದೆ. ಎಲ್ಲರೂ ಹುಚ್ಚುಚ್ಚಾಗಿ ಧರ್ಮ ಇತ್ಯುಪಧರ್ಮೇಶು ನಗ್ನ ರಕ್ತ ಪಟಾದಿಶು. ಉಪಧರ್ಮ ಮೇಲ್ ನೋಡೋದಕ್ಕೆ ಧರ್ಮ ಅಂತ ಅನಿಸುತ್ತೆ, ವಾಸ್ತವಿಕವಾಗಿ ಧರ್ಮ ಅಲ್ಲ, ಅಂಥದ್ದನ್ನು ಧರ್ಮ ಅಂತ ತಿಳಿದು ಎಲ್ಲರೂ ಮಾಡ್ತಾ ಇದ್ದಾರೆ. ಯಾಕೆ ಮಾಡಿದ್ರು ಬಹಳ ಎಚ್ಚರಿಕೆಯಿಂದಿರಬೇಕು. ಪೇಶಲೇಶು ಚ ವಾಗ್ಮಿಷು. ಈ ಧರ್ಮವನ್ನು ಬೋಧನೆ ಮಾಡುವ ಜನ ಇರ್ತಾರೆ ನೋಡಿ, ಧರ್ಮವನ್ನು ಬೋಧನೆ ಮಾಡುವ ಜನ ಅಷ್ಟು ಚಲೋ ಮಾತಾಡ್ಲಿಕ್ಕೆ ಬರೋದಿಲ್ಲ ನಮಗೆಲ್ಲ. ನಾವೇನು ಭಾರಿ ಧರ್ಮ ಬೋಧಕ ಅಲ್ಲ, ಆದರೆ ಚಲೋ ಮಾತಾಡ್ಲಿಕ್ಕೆ ಬರಲ್ಲ. ಭಾಳ ಒದರ್ತೀವಿ, ಏನೇನೋ ಮಾಡ್ತೀವಿ. ಈ ಉಪಧರ್ಮ ಹೇಳೋರು ಇರ್ತಾರೆ ನೋಡಿ, ಧರ್ಮ ಅಲ್ಲದೇ ಇದ್ದದ್ದನ್ನು ಉಪದೇಶ ಮಾಡೋರು ಇರ್ತಾರೆ ನೋಡಿ, ಅವರು ಪೇಶಲೇಶು ಚ ವಾಗ್ಮಿಷು. ಅವ್ರ ಮಾತು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಭಾನುವಾರ ಹೋದರೆ ಸಾಕು ಕನ್ವರ್ಟ್ ಆಗೇ ಬಿಡ್ತೀರ, ಅಷ್ಟು ಚೆನ್ನಾಗಿ ಮಾತನಾಡ್ತಾರೆ. ಏನು ಯೋಚನೆ ಮಾಡಬೇಡ, ಎಲ್ಲ ಕ್ಷಮೆ ಆಗಲ್ಲ, ಬಂದ್ಬಿಡು. ಆಹಾ, ನಮ್ಮಲ್ಲಿ ಹೋದರೆ ನಾನೇನೋ ಪಾಪ ಮಾಡಿದ್ದೆ ಅಂತ ಹೋದೆ, ಮಠಕ್ಕೆ ಹೋದೆ, ಅಲ್ಲಿ ಕೂತಿದ್ರು ಪ್ರಮೋದಾಚಾರು, 100 ಹೋಮ ಬರೆದು ಕೊಟ್ಟರು. ಆ ಹೋಮ ಮಾಡಿ, ಈ ಹೋಮ ಮಾಡು, ಆ ಕುಜಶಾಂತಿ, ರಾಹುಶಾಂತಿ, ಸಂಧಿಶಾಂತಿ, ಅದಕ್ಕೆ ಉಪವಾಸ ಮಾಡಬೇಕಂತೆ, ಮಗನ ಉಪನಯನ ಮಾಡಬೇಕಾದ್ರೆ ನಾ ಗಾಯತ್ರಿ ಜಪ ಮಾಡಬೇಕಂತೆ. ಯಪ್ಪ, ಇದು ಎಲ್ಲಿಯೂ ಧರ್ಮರೋ, ಬೇಡವೇ ಬೇಡ. ಅಲ್ಲಿ ನೋಡಿ, ಬಾರಪ್ಪ ಮಗ, ಎಲ್ಲ ಉದ್ಧಾರ ಆಯಿತು, ಮುಗದೇ ಹೋಯ್ತು. ಪೇಶಲೇಶು ಚ ವಾಗ್ಮಿಷು, ಎಷ್ಟು ಚೆನ್ನಾಗಿದೆ ನೋಡಿ. ಭಾಗವತ ಹೇಳುತ್ತೆ, ಆವತ್ತಿನಿಂದ ಶುರುವಾಗಿದೆ ಇದು. ಪೇಶಲೇಶು ಚ ವಾಗ್ಮಿಷು, ಮಾತು ಚೆನ್ನಾಗಿ ಬರುತ್ತೆ, ಮೃದುವಾಗಿ ಮಾತನಾಡ್ತಾರೆ. ಹೀಗಾಗಿ ಜನ ಬೇಗ ಮರುಳಾಗ್ತಾರೆ. ಆ ಧರ್ಮವನ್ನು ಶುರು ಮಾಡಿದವನು ಇಂದ್ರ. ಮುಂದೆ ಬೈತಾರೆ, ಬರುತ್ತೆ, ಹಾಗೆ ಹೇಳ್ತೇನೆ. ಅದನ್ನು ಶುರು ಮಾಡಿದ್ದಾನೆ, ಅಲ್ಲೆಲ್ಲ ಆ ಕಡೆಗೆ ಹೋಗ್ತಾ ಇದ್ದಾರೆ. ಈ ಕಡೆಗೆ ಪೃಥು ಚಕ್ರವರ್ತಿಗೆ ಗೊತ್ತಾಯ್ತು. ಅಷ್ಟೊತ್ತು ಅವನಿಗೆ ಇನ್ಫಾರ್ಮೇಷನ್ ಇರಲಿಲ್ಲ, ಗೊತ್ತಾಯ್ತು. ಇಂದ್ರ 2 ಸರಿ ನನ್ನ ಕುದುರೆಯನ್ನು ತೊಗೊಂಡು ಹೋಗಿದ್ದಾನೆ ಅಂತ ಗೊತ್ತಾಗಿ ಇಂದ್ರನನ್ನು ಸಂಹಾರವೇ ಮಾಡ್ತೇನೆ ಅಂತ ಕೈಯಲ್ಲಿ ಬಿಲ್ಲು ಬಾಣ ತೊಗೊಂಡು ಹೊರಟೇ ಬಿಟ್ಟ. ಎಲ್ಲ ಋಷಿಗಳಂದ್ರೆ ಸುಮ್ಮನೆ ಕೊಡು, ಈ ಯಾಗದಲ್ಲಿ ಸಾಯಿಸಬೇಕಾದದ್ದು ಕುದುರೆಯನ್ನಷ್ಟೇ, ಇನ್ಯಾರನ್ನು ಹೊಡೆಯೋದೆಲ್ಲ ಮಾಡಬಾರ್ದಪ್ಪ, ನೀನು ಸುಮ್ಮನೆ ಇರು. ಏನು ನಿನಗೆ ಇಂದ್ರನ ಮೇಲೆ ಸಿಟ್ಟುತ್ತಾನೆ, ನಾವು ಮಾಡ್ತೇವೆ ಅಂತ ಹೇಳಿ ಮಂತ್ರವನ್ನಂದರೆ ಇಂದ್ರ ಓಡಿ ಬಂದು ಇವರು ಸ್ವಾಹ ಅಂತ ಹಾಕಬೇಕು. ಆ ಸೃಕ್, ಆ ಸೌಟ್ ಇರುತ್ತಲ್ಲ, ತುಪ್ಪ ಹಾಕುವ ಸೃಕ್, ಅದರ ಮೇಲೆ ಬಂದು ಇಂದ್ರ ಕೂತು ಬಿಟ್ಟ. ಒಂದೇ ಒಂದು ಮಂತ್ರ, ಏನು ಮಂತ್ರನೋ ಹೇಳಿಲ್ಲ ಭಾಗವತ, ಹೇಳಿದರೆ ನಾವು ಅನ್ನೋರೇ. ಆ ಮಂತ್ರವನ್ನಂದರೆ ಇಂದ್ರ ಬಂದು ಆ ಸೃಕ್ಕಿನ ಮೇಲೆ ಕೂತಿದ್ದಾನೆ, ಇನ್ನೇನು ಸ್ವಾಹ ಹಾಕಬೇಕು. ಬ್ರಹ್ಮದೇವರು ಬಂದರೆ, ನಿಲ್ಲು, ಏನು ಮಾಡ್ತಾ ಇದ್ದೀರಿ? ಇಷ್ಟೊತ್ತು ಹೋಮ ಮಾಡಿದ್ರಲ್ಲ, ಯಾರಿಗೆ ಮಾಡಿದ್ದೀರಿ? ಇಂದ್ರಾಯ ಸ್ವಾಹ ಅಂತ ಹೇಳಿಲ್ವ ಅಲ್ಲಿ? ಯಾವ ಇಂದ್ರನಿಗಾಗಿ ಹೋಮ ಮಾಡಿರಿ, ಯಾವ ಅಗ್ನಿ, ವರುಣ, ಕುಬೇರ ಇವರೆಲ್ಲರಿಗೆ ಆಹುತಿ ಹಾಕಿರಿ, ಅವರೆಲ್ಲರೂ ಇಂದ್ರನ ಮಕ್ಕಳು, ಇಂದ್ರನ ಸಹಚರರು, ಅನುಚರರು, ಇಂದ್ರನ ದಾಸರು. ಅಂಥ ಹೋಮದಲ್ಲಿ ಆ ಇಂದ್ರನನ್ನೇ ಸಾಯಿಸ್ತೀನಿ ಅಂತ ಹೋಗ್ತಿರಲ್ಲ, ಬುದ್ಧಿ ಇಲ್ವ ನಿಮಗೆ? ಸುಮ್ಮನೆ ಇರು ಅಂತ ಬೈತಾ ಇದ್ದಾರೆ. ತದಿದಂ ಅಂತ ಬ್ರಹ್ಮದೇವರು ಬೈತಾ ಇದ್ದಾರೆ. ನಿವಾರ ಯಾಮಾಸುರಹೋ ಮಹಾಮತೆ ನಯುಜ್ಯತೆ ಅಂತ ನವಧ್ಯ ಭವತಾಮಿಂದ್ರ ಯಜ್ಞೋ ಭಗವತ್ತನು. ಆಗ ಅವರಂತಾರೆ, ಬ್ರಹ್ಮದೇವರು ಪೃಥುಚಕ್ರವರ್ತಿಗೆ ಹೇಳ್ತಾರೆ, ಬಹಳ ದೊಡ್ಡ ಮಾತು, ನಾನು ಎಲ್ಲದಕ್ಕೂ ಬಹಳ ದೊಡ್ಡ ಮಾತು ಅಂತಂತ ಇರ್ತೇನೆ, ಅನ್ಬೇಕದು ನನ್ನ ಚಟ ಅಷ್ಟೇ. ಬಹಳ ದೊಡ್ಡ ಮಾತು ಏನು ಹೇಳ್ತಾರೆ, ಏನು ಅದ್ಭುತವಾದ ಸಂದೇಶವನ್ನು ಬ್ರಹ್ಮದೇವರು ಹೇಳ್ತಾರೆ. ಕ್ರತುರು ವಿರಮತಾಮೇಶಃ ದೇವೇಶು ದುರವಗ್ರಹ ಧರ್ಮ ವ್ಯತಿಕರೋ ಯತ್ರ ಪಾಖಂಡೈರಿಂದ್ರ ನಿರ್ಮಿತೈ ತದಿದಂ ಪಶ್ಯತ ಮಹದ್ಧರ್ಮೋ ವ್ಯತಿಕರಂ ದ್ವಿಜಾಃ ಇಂದ್ರೇಣಾನುಷ್ಠಿತಂ ರಾಜ್ಞಃ ಕರ್ಮೈ ತದ್ಧಿ ಜಿಗಾಂಸಯ. ಪೃಥು ಇಂದ್ರ ನೀವಿಬ್ಬರೇನೋ ಜಗಳಾಡ್ತೀರಿ. ನಿಮ್ಮಿಬ್ಬರ ಜಗಳದಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಗೊತ್ತಾ ಜಗತ್ತಿಗೆ? ಏನು ಸಮಸ್ಯೆ ಆಗಿದೆ ಗೊತ್ತಾ? ಅದನ್ನು ನೀನು ನೋಡ್ತಾ ಇಲ್ಲ. ನಿನ್ನ ಯಜ್ಞ ನಿಲ್ಲಿಸಬೇಕು ಅಂತ ಇಂದ್ರನಿಗೆ ಇತ್ತು, ಬಂದು ನಿನ್ನ ಜೊತೆ ಯುದ್ಧ ಆಡಿದ್ರೆ ಏನು ನನಗೆ ದುಃಖ ಆಗ್ತಾ ಇರಲಿಲ್ಲ. ದಕ್ಷ ಪ್ರಜಾಪತಿಯ ಜೊತೆಗೆ ರುದ್ರದೇವರು ಯುದ್ಧ ಆಡಿದಾಗೆ ನಿನ್ನ ಜೊತೆ ಬಂದು ನೇರ ಯುದ್ಧ ಆಡಿದರೆ ನನಗೇನು ಸಮಸ್ಯೆನೇ ಇರ್ತಿರಲಿಲ್ಲ. ಆದರೆ ಇಂದ್ರ ಮಾಡಿದ್ದೇನು ಗೊತ್ತಾ? ಇಂದ್ರ ಏನು ಮಾಡಿದ ನೋಡು, ಏನು ಸೃಷ್ಟಿ ಮಾಡಿ ಹೋದ? ಆ ಪಾಖಂಡ ಧರ್ಮವನ್ನು ಸೃಷ್ಟಿ ಮಾಡಿಬಿಟ್ಟ. ನೋಡು ಅಂತಾನೆ,
ಏಭಿರಿಂದ್ರೋಪಸಂಸೃಷ್ಟೈ ಪಾಖಂಡೈ ಹಾರಿಭಿರ್ಜನಂ. ಜನ ಎಲ್ಲ ಮರುಳಾಗಿ ಅದರ ಬೆನ್ನು ಹತ್ತಿ ಹೋಗ್ತಾ ಇದ್ದಾರೆ. ಮೊದಲು ಅದನ್ನು ನಿಂದಿರಿಸ್ರೋ, ನೀವಿಬ್ಬರೇನು ಜಗಳ ಆಡ್ತೀರಾ? ಮನುಷ್ಯ ಯಾರೋ ಒಬ್ಬರ ಮೇಲೆ ಸಿಟ್ಟಿನಿಂದ ಅವನನ್ನು ಹಾಳು ಮಾಡಬೇಕು ಅಂತ ಹೇಳಿ ಇನ್ನೇನೋ ಮಾಡ್ತಾನೆ ನೋಡಿ, ಅದರಿಂದ ಜಗತ್ತಿಗೆಲ್ಲ ಅನ್ಯಾಯ ಆಗತ್ತೆ. ಎರಡು ದೇಶ ಜಗಳ ಆಡ್ತಾ ಇರುತ್ತೆ. ಎರಡು ದೇಶ ಜಗಳ ಆಡಬೇಕಾದ್ರೆ ಆ ಎರಡು ದೇಶಗಳ ಜಗಳದ ಮಧ್ಯದಲ್ಲಿ ಏನಿತ್ತು? ಇರಾನ್ ಅವರಿಗೆ ಸೌದಿ ಅರೇಬಿಯಾದ ಮೇಲೆ ಬಾಂಬ್ ಹಾಕುವ ಅಗತ್ಯ ಏನಿರಲಿಲ್ಲ. ಅವರಿಗೆ ಇದ್ದದ್ದು ಇರಾಕೋ ಅಮೇರಿಕಾನೋ, ಅದರ ಮೇಲೆ ಅಟ್ಯಾಕ್ ಮಾಡ್ಬೋದಾಗಿತ್ತು. ಯಾಕೆ ಸೌದಿ ಅರೇಬಿಯಾದ ಮೇಲೆ ಅಥವಾ ಮಧ್ಯ ಏಷ್ಯಾದ ಮೇಲೆ ಅಟ್ಯಾಕ್ ಮಾಡಿದ್ರು? ಅವರಿಗೆ ತೊಂದರೆ ಕೊಡಬೇಕು ಅನ್ನೋದಕ್ಕೆ ಇಲ್ಲಿ ಅಟ್ಯಾಕ್ ಮಾಡಿದ್ರು. ಹೌದು ಅಲ್ವ? ಎರಡು ಯಾವರೇ ಅದು ಗಂಡ ಹೆಂಡತಿಯ ಜಗಳ ಇರಬಹುದು, ರಾಜ್ಯಗಳ ಜಗಳ ಇರಬಹುದು, ಯಾವುದೇ ಜಗಳಗಳಿರಲಿ, ಆ ಜಗಳಗಳು ಅವರಿಬ್ಬರ ಮಧ್ಯದಲ್ಲಿ ಉಳಿಯೋದಿಲ್ಲ. ಮೂರನೆಯವರು ಅದರ ಲಾಭ ತಗೋತಾರೆ. ಇಂದ್ರ ಅವನಿಗಿದ್ದದ್ದೇನು? ಯಜ್ಞವನ್ನು ಹಾಳು ಮಾಡಬೇಕು ಅಂತ. ಅದಕ್ಕವನು ಮಾಡಿದ ಉಪಾಯ ಏನೋ ಪಾಖಂಡ ವೇಷ ಹಾಕ್ಕೊಂಡು ಬಂದ. ಏನಾಗ್ತಾ ಇದೆ ಅದರ ಪರಿಸ್ಥಿತಿ? ಎಲ್ಲರೂ ಅದರ ಬೆನ್ನು ಹೋಗ್ತಾ ಇದ್ದಾರೆ. ಬ್ರಹ್ಮದೇವರು ಹೇಳ್ತಾರೆ ಪೃಥು ಚಕ್ರವರ್ತಿಗೆ, ನೀನು ಇಂದ್ರ ಜಗಳಾದೋಡುದು ಬಿಡಿ, ನೋಡಿ ಜನ ಎಲ್ಲ ಅದನ್ನು ಮಾಡ್ತಾ ಇದ್ದಾರೆ, ಜನ ಮರಳಾಗ್ತಾ ಇದ್ದಾರೆ, ನೀವು ಸಂಧಾನ ಮಾಡಿಕೊಳ್ಳಿ. ಇಲ್ಲದೇ ಇದ್ದರೆ ನಿಮ್ಮಿಬ್ಬರ ಜಗಳದಲ್ಲಿ ನಿನಗಿಂತ ನಾನು ಏನೋ ಒಂದು ಮಾಡಬೇಕು ಅಂತ ಅವನೊಂದೇನೋ ಮಾಡ್ತಾನೆ, ಅದರಿಂದ ಮತ್ತೆ ಅನುಭವಿಸೋರು ಪ್ರಜೆಗಳೇ. ಅವನನ್ನು ಸೋಲಿಸಬೇಕು ಅಂತ ನೀ ಇನ್ನೊಂದೇನೋ ಮಾಡ್ತೀಯ, ಅದನ್ನು ಅನುಭವಿಸೋರು ಮತ್ತು ಪ್ರಜೆಗಳೇ. ಹಾಗಾಗಿ ನಿಮ್ಮಿಬ್ಬರ ಸಂಧಾನ ಇದು ತುಂಬ ಅವಶ್ಯಕ. ಮನುಷ್ಯ ಇಬ್ಬರು ವ್ಯಕ್ತಿಗಳು ಜಗಳ ಆಡಬೇಕಾದರೆ ವ್ಯಕ್ತಿಗೆ ಪೀಡೆ ಕೊಡಬೇಕು ಅನ್ನೋ, ಗಂಡ ಹೆಂಡತಿ ಜಗಳ ಆಡ್ತಾರೆ, ತೊಂದರೆ ಆಗೋದು ಮಕ್ಕಳಿಗೆ. ಗಂಡ ಹೆಂಡತಿ ಜಗಳ ಆಡಿ ಭಾರೀ ಜಗಳ ಆಡ್ತಾ ಇರ್ತಾರೆ ಮನೆಯಲ್ಲಿ. ಜಗಳ ನಿನ್ನ ಮಗ ನಾನು ಮಾತಾಡಿಸೋದಿಲ್ಲ ಅಂತ ಅಪ್ಪ, ನಿನ್ನ ಮಗ ಅವನು ನಾನು ಮಾತಾಡಿಸೋದಿಲ್ಲ ಅಂತ ಅಮ್ಮ. ಮೂರನೆಯವರು ಬಂದು ಮಾತಾಡಿಸ್ತಾರೆ, ಚಾಕ್ಲೇಟ್ ಕೊಡ್ತಾರೆ, ಕರ್ಕೊಂಡು ಹೋಗಿಬಿಡು. ಇವರಿಬ್ಬರು ಜಗಳ ಆಡ್ತಾ ಕೂಡ್ತಾರೆ. ಇದು ಮನೆಗೂ ಸರಿ, ಮಠಕ್ಕೂ ಸರಿ, ಮತಕ್ಕೂ ಸರಿ, ದೇಶಕ್ಕೂ ಸರಿ, ರಾಷ್ಟ್ರಕ್ಕೂ ಸರಿ, ಎಲ್ಲದಕ್ಕೂ ಈ ನಿಯಮ ಅಪ್ಲೈ ಆಗತ್ತೆ. ಬ್ರಹ್ಮದೇವರ ಸಾರ್ವಕಾಲಿಕವಾದ ಸಂದೇಶ. ಅವರು ಹೇಳ್ತಾರೆ, ಏಭಿರಿಂದ್ರೋಪಸಂಸೃಷ್ಟೈ ಪಾಖಂಡೈರ್ ಹಾರಿಭಿರ್ಜನಂ. ಏನು ಹಾನಿಯಾಗ್ತಾ ಇದೆ ನಿಮ್ಮಿಬ್ಬರ ಜಗಳದಿಂದ ಅದನ್ನು ನೋಡಿ, ಹ್ರಿಯಮಾಣಂ ವಿಚಕ್ಷ್ವೇತತ ಯಸ್ತೆ ಯಜ್ಞ ಧೃಕ್ ಅಶ್ವಮುಟ. ಇಂದ್ರ ಇಲ್ಲೇ ಉಳಿದ, ಆದರೆ ಅವನು ನಿರ್ಮಾಣ ಮಾಡಿದ ಆ ದುಶ್ಶಾಸ್ತ್ರ ಎಲ್ಲ ಕಡೆಗೆ ಪ್ರಚಾರವಾಗ್ತಾ ಇದೆ, ಅದನ್ನು ನಿಲ್ಲಿಸು ಅಂತ ಹೇಳಿದಾಗ, ಇತ್ತಂಸ ಲೋಕಗುರುಣ, ಆಗಲಿ ಅಂತ ಹೇಳಿ, ಸಖ್ಯಂ ಮಘೋನಾ ಪಿಚ ಸಂದಧೇ. ಸರಿ ಅಂತ ಇಂದ್ರನನ್ನು ಕರೆದು ಇಬ್ಬರು ಶೇಕ್ ಹ್ಯಾಂಡ್ ಮಾಡಿ ಇಬ್ಬರು ಆಲಿಂಗನ ಮಾಡಿಕೊಂಡಿದ್ದಾರೆ. ಆಯ್ತಪ್ಪ ಆಯಿತು ಅಂತ ಹೇಳಿ ಇಬ್ಬರು ಮಾತನಾಡ್ತಾ ಇದ್ದಾರೆ. ದೇವರು ಅಲ್ಲಿ ಬರ್ತಾನೆ. ಸಾಕ್ಷಾತ್ ಭಗವಂತ ಇಂದ್ರನನ್ನು ಕರೆದುಕೊಂಡು ಬರ್ತಾನೆ. ಇಂದ್ರನನ್ನು ಕರೆದುಕೊಂಡು ಬಂದು ದೇವರಂತಾನೆ ಪೃಥು ಚಕ್ರವರ್ತಿಗೆ, ನೋಡಪ್ಪ ಅವನಿಗೂ ಬಹಳ ಫೀಲ್ ಆಗಿದೆ, ಕ್ಷಮಾ ಕೇಳಬೇಕು ಅಂತ ಬಂದಿದ್ದಾನೆ, ನೀನು ಕ್ಷಮಾ ಮಾಡು, ಅವನು ಕ್ಷಮಾ ಮಾಡ್ತಾನೆ ಅಂತ ಹೇಳಿದಾಗ ಇಂದ್ರ ಪೃಥು ಚಕ್ರವರ್ತಿಗೆ ನಮಸ್ಕಾರವನ್ನು ಮಾಡ್ತಾನಂತೆ. ಆಗಲೇ ನಾನು ಹೇಳಿದ್ದೇನೆ, ಪೃಥು ಚಕ್ರವರ್ತಿಗೆ ನಮಸ್ಕಾರ ಮಾಡ್ತಾನೆ. ಇಬ್ಬರು ಆಲಿಂಗನವನ್ನು ಮಾಡಿಕೊಳ್ತಾರೆ. ದೇವರು ಒಂದೇ ಮಾತನ್ನು ಹೇಳ್ತಾನೆ, ಪುರುಷ ಯದಿ ಮುಹ್ಯಂತಿ ತ್ವಾದೃಶ ದೇವಮಾಯಯ ಶ್ರಮಯೇವ ಪರಂ ಜಾತಃ ದೀರ್ಘಯ ವೃದ್ಧ ಸೇವಯ. ನೀವು ಓದಿದ ಮನುಷ್ಯನಿಗೆ, ಯಾದವಾರ್ಯರು ಇದಕ್ಕೆ ಅರ್ಥವನ್ನು ಬರೀತಾರೆ, ಬಹಳ ಸುಂದರವಾಗಿ ಅರ್ಥ ಬರೀತಾರೆ. ಮನುಷ್ಯನಿಗೆ ನನಗೆ ಅನುಕೂಲವಾಗದೇ ಇರುವ ವಸ್ತು ನನ್ನೆದುರಿಗೆ ಇರಬಾರದು ಅನ್ನುವ ಹಠ ಯಾವಾಗ ಬರುತ್ತೆ ನೋಡಿ, ಆಗ ಮುಗೀತು. ಆಗ ನಾವು ಓದಿದ ಶಾಸ್ತ್ರ ಗೀಸ್ತ್ರ ಎಲ್ಲ ಮರೆತು ಹೋಗುತ್ತೆ. ಏನು ಜಗತ್ತಿನಲ್ಲಿ ಎಲ್ಲ ನಾನು ಅಂದುಕೊಂಡಂಗೆ ಆಗಬೇಕು ಅಂತೇನಿದೆ? ಹಾಗಿಲ್ವಲ್ಲ. ಸ್ವಾನುಕೂಲ ಅನನುಕೂಲಾನಿ, ನನಗೆ ಅನುಕೂಲವಾಗದ ವಸ್ತುಗಳು ಇರಬಾರದು ಅಂತ ಯಾವಾಗ ಮನಸ್ಸಿಗೆ ಬರುತ್ತೋ ಆಗ ಜಗಳಗಳು ಪ್ರಾರಂಭವಾಗತ್ತೆ. ಶ್ರಮ ಎಷ್ಟು ದೀರ್ಘವಾದ ವೃದ್ಧ ಸೇವೆ ಮಾಡಿದ್ದೆಲ್ಲವೂ ಕೂಡ ವ್ಯರ್ಥವಾಗತ್ತೆ. ಪ್ರಜೆಗಳ ಪಾಲನೆಯನ್ನು ಮಾಡು ಅಂತ ಹೇಳಿ, ವರಂಚ ಮತ್ತಃ, ನಿನಗೇನು ವರಬೇಕು ಕೇಳು ಅಂತ ಭಗವಂತ ಪೃಥು ಚಕ್ರವರ್ತಿಗೆ ಆದೇಶವನ್ನು ಮಾಡ್ತಾನೆ. ಪೃಥು ಚಕ್ರವರ್ತಿ ಅಂತಾನೆ, ಸ ಇತ್ತಂ ಲೋಕಗುರುಣ ವಿಶ್ವಕ್ಸೇನೇನ ವಿಶ್ವಜಿತ ಅನುಶಾಸಿತ ಆದೇಶಂ ಶಿರಸಾ ಜಗೃಹೇ ಹರೇಹೇ. ದೇವರು ಹೇಳಿದ ಮೇಲೆ ಇನ್ನೇನಿಲ್ಲ ಸ್ವಾಮಿ, ಆಗಲಿ ಅಂತ ಹೇಳಿ ದೇವರಿಗೆ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರವನ್ನು ಮಾಡಿದ ಮೇಲೆ ದೇವರು ಹೊರಟ. ದೇವರು ಹೋಗಬೇಕು ಅಂತ ಗರುಡನನ್ನು ಕರೆದ. ಗರುಡನನ್ನು ಎಲ್ಲೋ ಪಾರ್ಕ್ ಮಾಡಿದ್ದ ಅನಿಸುತ್ತೆ. ಗರುಡನನ್ನು ಕರೆದ, ಗರುಡ ಬಂದ ಮೇಲೆ ಹೊರಡಬೇಕು ಅಂತ ಹೊರಟು ಮತ್ತೆ ವಾಪಸ್ಸು ಬರ್ತಾನಂತೆ ದೇವರು. ಮತ್ತೆ ಹೊರಡಬೇಕು ಅಂತ ಇನ್ನೇನು ಗರುಡನ ಹತ್ರ ಹೋಗಿದ್ದಾನೆ, ಮತ್ತೆ ತಿರುಗಿ ನೋಡ್ತಾನೆ. ಭಾಗವತ ಹೇಳತ್ತೆ ಅವನ ಭಕ್ತಿಯ ಪಾಶ
ಅವನ ಭಕ್ತಿಯ ಪಾಶಕ್ಕೆ ಒಳಗಾಗಿ ಹೋಗುವ ದೇವರು ಮತ್ತೆ ನಿಲ್ತಾನ. ದೇವರು ನಿಂತ. ನಾನು ಇದನ್ನು ಅನೇಕ ಬಾರಿ ಹೇಳಿದ್ದೇನೆ, ಮತ್ತೆ ಹೇಳ್ತೇನೆ, ನನಗೆ ಆನಂದದ ವಿಷಯ. ದೇವರು ಹೇಗೆ ನಿಂತ? ಸಾಮಾನ್ಯವಾಗಿ ಹೊರಡಬೇಕು ಅಂತ ಹೊರಟಾಗ ಕಾರ್ ಡೋರ್ ಓಪನ್ ಮಾಡ್ತೇವೆ, ಅಥವಾ ಟೂ ವೀಲರ್ ಇದ್ದರೆ ಅದನ್ನು ಆನ್ ಮಾಡ್ತೇವೆ. ಮತ್ತೆ ಮಾತಾಡಬೇಕು ಅಂತ ಅನಿಸಿದ್ರೆ ಏನು ಮಾಡ್ತೇವೆ? ಒಳಗೆ ಓಡಿ ಬರೋದಿಲ್ಲ, ಅಲ್ಲೇ ಕಾರ್ ಹತ್ರನೇ ನಿಂತು ಒಂದು 5 ನಿಮಿಷ ಮಾತಾಡಿ ವಾಪಸ್ ಹೋಗ್ತೇವೆ. ಹಾಗೆ ದೇವರು ಗರುಡನ ಹತ್ರ ಬಂದ, ಇನ್ನೇನು ಗರುಡನ ಮೇಲೆ ಹತ್ತಬೇಕು, ಮತ್ತೆ ಮಾತಾಡಬೇಕು ಅಂತ ಅನಿಸ್ತಂತೆ. ದೇವರು ಹೇಗೆ ನಿಂತಿದ್ದ ಭಾಗವತ ಹೇಳುತ್ತೆ. ಸ್ಪೃಶಂತಂ ಪಾದಯೋ ಪ್ರೇಮ್ಣ ವ್ರೀಳಿತಂ ಸ್ವೇನ ಕರ್ಮಣ ಶತಕ್ರತುಂ ಪರಿಶ್ವಜ್ಯ ವಿದ್ವೇಷಂ ವಿಸಸರ್ಜ. ಇಂದು ದೇವರು ಹೇಗೆ ನಿಂತಿದ್ದ? ಪದಾಸ್ಪೃಶಂತಂ ಕ್ಷಿತಿಮಂಸ ಉನ್ನತೆ ವಿನ್ಯಸ್ತ ಹಸ್ತಾಗ್ರ ಮುರಂಗ ವಿದ್ವಿಷಃ. ದೇವರ ಸ್ಟೈಲು ಹೇಗೆ ನಿಂತಿದ್ದ? ಪದಾಸ್ಪೃಶಂತಂ, ಒಂದು ಕಾಲನ್ನು ನೆಲದ ಮೇಲೆ ಇಟ್ಟಿದ್ದಾನೆ. ಗರುಡ ಎತ್ತರವಾಗಿ ನಿಂತಿದ್ದಾನಂತೆ. ಆ ಎತ್ತರವಾಗಿ ಗರುಡ ನಿಂತಿದ್ದರೆ ಗರುಡನ ಭುಜದ ಮೇಲೆ ಕೈ ಇಟ್ಟಿದ್ದಾನೆ. ಕೈ ಇಟ್ಟು ನೆಲದ ಮೇಲೆ ಕಾಲಿಟ್ಟು, ಈ ಫೋಟೋಗಳು ತೆಗೆಸ್ಕೋತಾರಲ್ಲ, ಬೈಕು ಗೀಕು ಇದ್ದರೆ ಭಾರಿ ಸ್ಟೈಲಾಗಿ ಅದ್ರ ಮೇಲೆ ಹೀಗೆ ನಿಂತು ಹಾಗೆ ನಿಂತು ಏನೇನೋ ಫೋಟೋ ತೆಗೆಸ್ತಾರಲ್ಲ, ಹಾಗೆ ದೇವರು ಆ ಗರುಡನ ಭುಜದ ಮೇಲೆ ಕೈ ಇಟ್ಟು ಕಾಲನ್ನು ಕೆಳಗೆ ಇಟ್ಟು ನಗನಗತಾ ಆ ಪೃಥುಚಕ್ರವರ್ತಿಯ ಜೊತೆಗೆ ಮಾತನಾಡ್ತಾ ಇದ್ದಾನಂತೆ. ಅಂತಹ ಸುಂದರವಾದಂತಹ ರೂಪ. ಆಗ ಪೃಥುಚಕ್ರವರ್ತಿ ಅಂತಾನೆ, ಏನು ವರ ಕೇಳಪ್ಪ, ಏನು ವರಬೇಡ. ನಕಾಮಯೇ ನಾಥ ತದಪ್ಯಹಂ ಕ್ವಚಿನ್ನ ಯತ್ರ ಯುಷ್ಮಚ್ಚರಣಾಂಬುಜಾಸವಂ. ಏನು ಬೇಡ, ನಿನ್ನ ಕಥೆಗಳು, ನಿನ್ನ ಕಥಾಮೃತ ನನ್ನ ಕಿವಿಯಲ್ಲಿ ಬೀಳ್ತಾ ಇರಲಿ ಅಷ್ಟೇ, ಇನ್ನೇನು ಬೇಡ. ಇಲ್ಲ ಅಷ್ಟೆಲ್ಲ ಕೊಡಲಿಕ್ಕಾಗೋದಿಲ್ಲ. ಏನು ಕಥಾಮೃತ ದಿನಾ ಕಿವಿಯಲ್ಲಿ ಬೀಳೋದು ಅಂದರೆ ಭಾಳ ಕಷ್ಟ. ಅಷ್ಟೆಲ್ಲ ಕೊಡಲಿಕ್ಕಾಗೋದಿಲ್ವ? ಹಾಗಿದ್ರೆ ಭವತ್ಪದಾಂಬೋಜ ಸುಧಾ ಕಣಾನಿಲ, ಅಮೃತ ಕಿವಿಯಲ್ಲಿ ಹಾಕೊಳ್ಳೋದು ಬೇಡ. ಆ ನಿನ್ನ ಕಥಾಮೃತದ ಅನಿಲ, ಗಾಳಿ, ದೂರದಲ್ಲಿ ನಿನ್ನ ಕಥಾಮೃತ ಕೇಳ್ತಾ ಇದ್ದರೆ ಸ್ವಲ್ಪ ಕಿವಿ ಮೇಲೆ ಬೀಳಿ ಸಾಕು. ಅಷ್ಟಾದರೂ ಅನುಗ್ರಹ ಮಾಡು. ಕಿವಿಯಲ್ಲಿ ಕೇಳೋದು ದೊಡ್ಡ ಅನುಗ್ರಹ ಬೇಡ. ಯಾರೋ ದೂರದಲ್ಲಿ ಹಾಡು ಹಚ್ಚಿದ್ದಾರೆ, ಸ್ತೋತ್ರ ಹಚ್ಚಿದ್ದಾರೆ, ಅದು ಅನಾಯಾಸೇನ ಕಿವಿಯ ಮೇಲೆ ದೂರದಿಂದ ಬಿದ್ದರೂ ಸಾಕು, ನನ್ನ ಉದ್ಧಾರ ಆಗತ್ತೆ. ಆ ಅನುಗ್ರಹವನ್ನು ಮಾಡು. ಭವತ್ಪದಾಂಬೋಜ ಸುಧಾ ಕಣಾನಿಲ ಸ್ಮೃತಿಂ ಪುನರ್ವಿಸ್ಮೃತ ತತ್ವವರ್ತ್ಮನ ಕುಯೋಗಿನಾಂನೋ ವಿತರತಿ ಅಲಂವರೈ. ಇನ್ನೊಂದು ವರ ಏನು? ನಿನ್ನ ಸ್ಮರಣೆ ಮರೆತಾಗ ಆಗಾಗ ನಿನ್ನ ಸ್ಮರಣೆಯನ್ನು ತಂದುಕೊಡು. ನಿನ್ನ ಕಥಾಮೃತ ನನ್ನ ಕಿವಿಯ ಮೇಲೆ ಬೀಳಿ, ದೂರದಲ್ಲಿ ನಿನ್ನ ಕಥೆಯಾಗ್ತಾ ಇದ್ದರೆ ಅದನ್ನು ಕೇಳುವ ಭಾಗ್ಯವನ್ನು ಕೊಡು. ಸ್ವಾಮಿ, ಏನು ನಿನ್ನ ಅನುಗ್ರಹ. ಜಂತೋರ್ಜಗತ್ಯಾಂ ಜಗದೀಶ ವೈಶಸಂ ಸ್ಯಾದೇವ ಯತ್ಕರ್ಮಣಿ ನ ಸಮೀಹಿತಂ ಕರೋಷಿ ಫಲ್ಗೊಪ್ಯುರುದೀನ ವತ್ಸಲ ಸ್ವಯೇವ ಧಿಷ್ಣೇ ಅಭಿರತಸ್ಯ ಕಿಂತಯ. ನಿನಗೇನು ಕಡಿಮೆ ಇದೆ ದೇವರೇ? ಏನು ಕಡಿಮೆ ಇದೆ ನಿನಗೆ? ಲಕ್ಷ್ಮೀ ದೇವಿಯೂ ನಿನಗೆ ಬೇಕಾಗಿಲ್ಲ. ನಿನ್ನಲ್ಲಿ ನೀನು ಆನಂದದಿಂದ ಸದಾ ಇರುವಂತಹ ದೇವರು. ಅಂತಹ ನೀನು ನಾನು ಬರ್ತೇನೆ, ಬಂದು ನರಸಿಂಹದೇವರಿಗೆ ಅಭಿಷೇಕ. ಎಷ್ಟು? 200 ರೂಪಾಯಿ ಪಂಚಾಮೃತ ಅಭಿಷೇಕ, 500 ರೂಪಾಯಿ ಹಾಲಿನ ಅಭಿಷೇಕ, ಏನೋ ಒಂದು ಅಭಿಷೇಕ, ಸಣ್ಣ ಸೇವೆಯನ್ನು ಮಾಡ್ತೇನೆ. ದೇವರು ಫಲ್ಗು ಅಪಿ, ಸ್ವಲ್ಪ ಇದ್ದರೂ ಕೂಡ ದೇವರು ದೊಡ್ಡದು ಮಾಡಿ ಸ್ವೀಕಾರ ಮಾಡ್ತೀವಿ ಸ್ವಾಮಿ ನೀನು. ಇದು ದೊಡ್ಡ ಅನುಗ್ರಹ. ಫಲ್ಗು ಅಪಿ ಉರು ಕರಿಷ್ಯಸಿ. ದೇವರ ಅನೇಕ ದೊಡ್ಡ ಗುಣಗಳಲ್ಲಿ, ಅನಂತ ಗುಣಗಳಲ್ಲಿ ಈ ಗುಣವನ್ನು ನಾವು ನಿತ್ಯವೂ ಚಿಂತನೆ ಮಾಡಬೇಕು. ಫಲ್ಗು ಅಪಿ ಉರು ಕರಿಷ್ಯಸಿ. ಏನು ಸ್ವಲ್ಪ ಇದೆ ಬಹಳ ಮಾಡ್ತಾನೆ ದೇವರು. ನಾವೇನು ಮಾಡ್ತೇವೆ ದೇವರಿಗೆ ಹೇಳಿ? ಏನು ಮಾಡ್ತೇವೆ ಅಂತ ದೇವರು ನಮಗೆ ಇಷ್ಟೆಲ್ಲ ಮಾಡಬೇಕು? ಅದೇ ದೃಷ್ಟಾಂತವನ್ನು ಕೊಡ್ತಾ ಇರ್ತೇನೆ. ಪುಣ್ಯಾಹವಾಚನವನ್ನು ಮಾಡ್ತೇವೆ. ಪುಣ್ಯಾಹವಾಚನ ಮಾಡಿದಾಗ ಏನಿರುತ್ತೆ ಅಲ್ಲಿ? ಏನು? ಒಂದು ಅಡಿಕೆ, ಒಂದು ಸಣ್ಣ ಅಡಿಕೆ ಬಟ್ಟ, ಅದರಲ್ಲಿ ಓಂ ಭೂಹು ಗಣಪತಿಮ್ಮ, ಓಂ ನಾರಾಯಣಮ್ಮ, ಓಂ ಲಕ್ಷ್ಮೀನಾರಾಯಣಮ್ಮ ಎಲ್ಲ ಆವಾಹನ ಮಾಡ್ತೇವೆ. ಫಲ ಕೊಡ್ತಾನೋ ಇಲ್ವ ದೇವರು? ಕೊಡ್ತಾನೆ. ಏನು ನಾವು ಪ್ರತಿಮೆ ಇಟ್ಟಿದ್ದೀವ, ಭಾರಿ ಪ್ರತಿಷ್ಠೆ ಮಾಡಿದ್ದೇವ? ಏನೂ ಇಲ್ಲ. ಬೇಡ, ಪುಣ್ಯಾವಾಚನ ಬೇಡ. ಸುಮ್ಮನೆ ಎದುರಿಗಿರುವ ಒಂದು ಮನೆಯಲ್ಲಿ ಒಂದು ಫೋಟೋ ಹಾಕ್ಕೊಂಡಿದ್ದೇವೆ, ವೆಂಕಟೇಶ್ ದೇವರದೋ ರಾಮದೇವರದೋ ಏನೋ ಒಂದು ಫೋಟೋ ಇದೆ. ಫೋಟೋಕ್ಕೆ ಒಂದು ಊದಿನ ಕಡ್ಡಿ ಹಾಕ್ತೀವಿ, ನಮಸ್ಕಾರ ಮಾಡ್ತೀವಿ, ದೇವರು ಫಲ ಕೊಡ್ತಾನೆ. ಫಲ್ಗು ಅಪಿ ಉರು ಕೊರಿಷ್ಯಸಿ. ಜಸ್ಟ್ ಇಮ್ಯಾಜಿನ್ ಮಾಡಿ. ಈ ಕಡೆಗೆ ಬ್ರಹ್ಮದೇವರು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ, ದೇವರು ಅಲ್ಲಿ ಬ್ಯುಸಿ ಇದ್ದಾನೆ. ಬ್ರಹ್ಮದೇವರು ಪೂಜೆ ಮಾಡೋದು ಅಂದರೆ ಏನದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಬ್ರಹ್ಮದೇವರು ಪೂಜೆ ಮಾಡ್ತಾ ಇದ್ದಾರೆ, ಭಾಳ ದೇವರು ಅಲ್ಲಿ ಕೂತಿದ್ದಾನೆ. ಈ ಕಡೆಗೆ ಅದೇ ಟೈಮಿಗೇನೆ ನೀವು ಸ್ನಾನ ಮಾಡಿ ಬಂದು ದೇವರ ಮುಂದೆ ಊದಿನ ಕಡ್ಡಿ ತೊಗೊಂಡು ಹೀಗೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಮಂಗಳಾರತಿ ಮಾಡ್ತೀರಿ. ಅಲ್ಲೇ ನಾ ಇಲ್ಲಿ ಬ್ಯುಸಿ ಇದ್ದೀನಿ, ಅಲ್ಲಿದ್ದರೂ ದೇವರು ಇಲ್ಲಿ ಬರ್ತಾನೆ ನಿಮ್ಮ ಹತ್ರ. ಆರಾಧಿತೋ ಯೋ ಬ್ರಹ್ಮಾದ್ಯೈ ಭಕ್ತಿ ಜ್ಞಾನ ಗುಣಾದಿಭಿ ಕಿಂ ತಸ್ಯ ಕಾಮುಕಜನೈ ಕೃತಯ ಪರಿಚರ್ಯಯ. ನಿಮಿಷಕ್ಕೊಮ್ಮೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಕೇಳುವ ನಮ್ಮ ಪೂಜೆ ದೇವರಿಗೆ ಎಲ್ಲಿ ಬೇಕಾಗಿದೆ. ಆದರೆ ಫಲ್ಗು ಅಪಿ ಉರುಕರಿಷ್ಯಸಿ, ನೀವೇನು ಕೊಡ್ತೀರೋ ಅದನ್ನು ತಗೋತಾನೆ. ಏನು ಬ್ರಹ್ಮದೇವರ ನೈವೇದ್ಯ ಏನು ಮಾಡ್ತಾರೆ ಗೊತ್ತಾ ನಿಮಗೆ? ಬ್ರಹ್ಮದೇವರು ಮಾಡುವ ನೈವೇದ್ಯ ಏನು ಗೊತ್ತಾ ನಿಮಗೆ? ಇಡೀ ಜಗತ್ತಿನಲ್ಲಿ ಇರುವಂತಹ ಏನೇನು ಪದಾರ್ಥಗಳಿದೆಯೋ ಅದೆಲ್ಲ ದೇವರ ಮುಂದೆ ಇಟ್ಟಿರ್ತಾರೋ, ದೇವರ ಮುಂದೆ ಇಟ್ಟಿರ್ತಾರೆ. ಅಂತಹ ಪದಾರ್ಥ ಅಲ್ಲಿ ದೇವರ ಮುಂದೆ ಇಟ್ಟಾಗ ನಾವಿಲ್ಲಿ ಒಂದು ಸಣ್ಣ ಕಲ್ಸಕ್ಕರೆ ಇಟ್ಟಿರ್ತೀವಿ, ಇಷ್ಟು ಕಲ್ಸಕ್ಕರೆ, ಒಂದು ತೆಂಗಿನಕಾಯಿ, ಬೇಡ ಅಪೂಪ ಇಟ್ಟಿದ್ದೀರಿ, 33 ಅಪೂಪನೇ ಇಟ್ಟಿದ್ದೀರಿ ಅಂತ ಅಂದ್ಕೊಳ್ಳಿ. ಆ ಬ್ರಹ್ಮದೇವರು ಇಟ್ಟದ್ದಕ್ಕಂತೂ ಅದು ಸಮಾನ ಅಲ್ವಾ? ಫಲ್ಗು ಅಪಿ ಉರು ಕರಿಷ್ಯಸಿ. ದೇವರು ಏನಿದೆ ಅದನ್ನು ದೊಡ್ಡದು ಮಾಡ್ತಾರೆ. ಏನಿದೆ ದೇವರಿಗೆ ನಾವು ಕೊಡೋದು ಅಲ್ಪ, ದೇವರು ನಮಗೆ ತಿರುಗಿ ಕೊಟ್ಟದ್ದು ಬಹಳ. ದೇವರು ನಮಗೆ ತಿರುಗಿ ಕೊಟ್ಟದ್ದು ಬಹಳ. ಇದನ್ನು ಆಲೋಚನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಫಲ್ಗು ಅಪಿ ಉರು ಕರಿಷ್ಯಸಿ. ಅಂತಹ ನಿನಗೆ ನಾನೇನು ನೀನು ವರ ಕೇಳು ಅಂತ ಅನ್ನೋದೇನೇ ದೊಡ್ಡ ಮೋಹನ. ಆದ್ದರಿಂದ ನನಗೇನು ವರ ಬೇಡ. ಯಥಾಚರೇದ್ ಬಾಲಹಿತಂ. ಸರಿ, ಏನಾದರೂ ಹೇಳು. ಏನಿಲ್ಲ, ನಾನೇನೂ ಮಾತಾಡೋದಿಲ್ಲ ಅಂತ ನಿರ್ಣಯ ಮಾಡಿಕೊಂಡಿದ್ದೇನೆ. ಪೃಥು ಅಂತಾನೆ, ನೋ, ನೀನು ಎಷ್ಟು ಹೇಳಿದರೂ ನಾನೇನು ಕೇಳೋದಿಲ್ಲ. ಹಾಗಾದರೆ ಏನು ಬೇಕು? ಯಥಾಚರೇದ್ ಬಾಲಹಿತಂ ಪಿತಾ ಸ್ವಯಂ ತಥಾ ತ್ವಮೇವಾರ್ಹಸಿ ನ ಸಮೀಹಿತಂ. ನಾನು ನಿನ್ನ ಮಗ, ಸಣ್ಣ ಹುಡುಗರಿಗೆ ಏನು ಬೇಕು ಅನ್ನೋದನ್ನು ಅಪ್ಪ ತಿಳ್ಕೊಂಡು ಕೊಡಬೇಕಷ್ಟೆ, ನಾನು ಕೇಳೋದಿಲ್ಲ. ನೀ ನಮ್ಮಪ್ಪ, ಮಕ್ಕಳಿಗೇನು ಬೇಕು ಅನ್ನೋದು ತಂದೆ ತಾಯಿಗೆ ಗೊತ್ತು, ನೀನೇನು ಕೊಡ್ತೀಯೋ ಅದನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದಾಗ ಆಗಲಿ ಅಂತ ಭಗವಂತ ಬಹಳ ಸಂತೋಷ ಪಡ್ತಾನೆ. ನಿಮ್ಮಂತಹ ಜನ ಸಜ್ಜನರು ಸ್ವರ್ಗ ನರಕ ಮೋಕ್ಷ ಎಲ್ಲವನ್ನೂ ಸಮಾನವಾಗಿ ಕಾಣ್ತೀರಾ. ಸ್ವರ್ಗಾಪವರ್ಗ ನರಕಾನ್ ಸಮಂ ಪಶ್ಯತಿ ಮತ್ಪರಃ. ಯಾರು ನನ್ನಲ್ಲಿ ಭಕ್ತಿ ಇದೆಯೋ ಅವರಿಗೆ ಸ್ವರ್ಗವೂ ಒಂದೇ, ನರಕವೂ ಒಂದೇ, ಮೋಕ್ಷವೂ ಒಂದೇ. ಏನ್ರಿ ಸ್ವರ್ಗ ನರಕ ಮೋಕ್ಷ ಒಂದೇ ಆಗೋದು ಹೇಗೆ? ಹೆಂಗ್ರಿ ಒಂದೇನಾ? ನರಕ ದುಃಖ, ಸ್ವರ್ಗ ಮೋಕ್ಷ ಇವೆಲ್ಲ ಒಂದೇ ಆಗೋದು ಹೇಗೆ? ಅದಕ್ಕೆ ಆಚಾರ್ಯರು ಮತ್ತೆ ನಿರ್ಣಯ ಕೊಡ್ತಾರೆ, ಬಹಳ ಸುಂದರವಾಗಿ ನಿರ್ಣಯ ಕೊಡ್ತಾನೆ. ನೀವು ಪಾಯಸ ಮಾಡಿದ್ದಾರೆ, ಒಂದು ಭಾರಿ ಒಳ್ಳೆ ಶಾವಿಗೆ ಪಾಯಸ, ಒಬ್ಬರು ಶಾವಿಗೆ ಪಾಯಸ ಮಾಡಿದ್ದಾರೆ, ಇನ್ನೊಂದು ಒಳ್ಳೆ ಖಾರದ ಏನೋ ಐಟಮ್ ಮಿರ್ಚಿ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಖಾರದ ಬೋಂಡ, ಒಳ್ಳೆ ಪಾಯಸ, ಇನ್ನೊಂದು ನಿಷಿದ್ಧವಾದ ಬದನೆಕಾಯಿ ಒಂದೇನೋ ಭಾತು, ವಾಂಗಿ ಭಾತು ಒಬ್ಬರು ಮಾಡಿದ್ದಾರೆ. ಈ ಮೂರನ್ನು ನಿಮ್ಮ ಮುಂದೆ ಇಟ್ಟಾಗ ಮೂರೂ ನಿಮಗೆ ಸಮಾನವಾ? ಅಲ್ಲ. ನೀವೇನಂತೀರ, ಓ ಶಾವಿಗೆ ಪಾಯಸ ಇದು ಸಾತ್ವಿಕ ಆಹಾರಪ್ಪ ಅಂತ ಅದನ್ನು ಸ್ವೀಕಾರ ಮಾಡ್ತೀರಿ. ಈ ಮಿರ್ಚಿ ಬೋಂಡ ಇದೆಲ್ಲ ಇರುತ್ತೆ, ಸಾತ್ವಿಕ ಅಲ್ಲ, ಆದರೂ ರಾಜಸ ಅನ್ನೋದಕ್ಕೆ ಪರವಾಗಿಲ್ಲ ಅಂತ ತಗೋತೀರಿ. ಈ ನಿಷಿದ್ಧವಾದ ಏನು ವಾಂಗಿ ಬಾತ್ ಇರುತ್ತೆ ಅದನ್ನು ಬೇಡ ಅಂತ ಪಕ್ಕಕ್ಕೆ ಸರಿಸ್ತೀರಿ. ಹಾಗೆ ನರಕ ಅನ್ನೋದು ಇದು ವಾಂಗಿ ಬಾತ್ ಇದ್ದಾಗೆ, ಅದನ್ನು ಪಕ್ಕಕ್ಕೆ ಸರಿಸ್ಬಿಡ್ಬೇಕು, ಬೇಡ. ಈ ಮಿರ್ಚಿ ಬಜಿ ಇದು ಸ್ವರ್ಗ ಇದ್ದಾಗೆ, ಪರವಾಗಿಲ್ಲ, ಸ್ವಲ್ಪ ಸ್ವಲ್ಪ ಆಗಾಗ ಸ್ವರ್ಗಕ್ಕೆ ಹೋಗಿ ಬಂದು ಮಾಡ್ಬೋದು ಅಂತ ಈ ಮಿರ್ಚಿಯನ್ನು ತಿನ್ನಬಹುದು. ಶಾವಿಗೆ ಪಾಯಸ ಇದು ಮೋಕ್ಷ ಇದ್ದಾಗೆ, ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲದಕ್ಕೂ ಒಳ್ಳೆಯದು. ಆದ್ದರಿಂದ ಶಾವಿಗೆ ಪಾಯಸವನ್ನು ವಿಶೇಷವಾಗಿ ಸ್ವೀಕಾರ ಮಾಡ್ತೀವಿ. ಹಾಗಾಗಿ ಶಾವಿಗೆ ಪಾಯಸವೇ ಬೇರೆ, ಬೋಂಡಾನೇ ಬೇರೆ, ವಾಂಗಿ ಭಾತೆ ಬೇರೆ, ನಿಷಿದ್ಧವಾದದ್ದು ಬೇರೆ, ಹೀಗೆ ವ್ಯವಸ್ಥೆ ಇದೆ. ಆದರೆ ಭಾಗವತ ಹೇಳುತ್ತೆ ಮೂರೂ ಒಂದೇ. ಹಾಗೆ ಒಂದೇ ಆಗತ್ತೆ? ನಿಜ. ವಾಂಗಿ ಭಾತು ಇವತ್ತು ಪಕ್ಕಕ್ಕಿಟ್ರಿ, ಬೋಂಡ ತಿಂದ್ರಿ, ಶಾವಿಗೆ ಪಾಯಸ ತಿಂದ್ರಿ, ಆದರೆ ನಾಡಿದ್ದು ಈ ಮೂರನ್ನು ನಿಮ್ಮ ಎದುರಿಗಿಟ್ರೆ ಮೂರನ್ನು ಪಕ್ಕಕ್ಕೆ ಸರಿಸ್ತೀರಿ. ಯಾಕೆ? ಏಕಾದಶಿ. ಏಕಾದಶಿಯ ದಿನ ನಿನಗೆ ಶಾವಿಗೆ ಪಾಯಸವೂ ಅಷ್ಟೇ, ಬೋಂಡಾನೂ ಅಷ್ಟೇ, ವಾಂಗಿ ಭಾತು ಅಷ್ಟೇ, ಮೂರೂ ನಿನಗೆ ಬೇಡ. ಹೌದೋ ಅಲ್ವೋ? ಹಾಗೆ ದೇವರಲ್ಲಿ ಏಕಾಂತ ಭಕ್ತರಿಗೆ ಅವನಿಗೆ ಶಾವಿಗೆ ಪಾಯಸವೂ ಅಷ್ಟೇ, ಮೋಕ್ಷವೂ ಅಷ್ಟೇ, ಸ್ವರ್ಗವೂ ಅಷ್ಟೇ, ನರಕವೂ ಅಷ್ಟೇ. ಅದು ಮೂರೂ ಸಮಾನ ಅನ್ನುವ ಅರ್ಥದಲ್ಲ. ಈ ಸಾಧಕನಿಗೆ ಏಕಾದಶಿಯ ದಿನ ನನ್ನ ಮುಂದೆ ಇಟ್ಟಾಗ ನನಗೆ ಮೂರೂ ಹೇಗೆ ತ್ಯಾಜ್ಯವೋ ಹಾಗೆ ದೇವರಲ್ಲಿ ವಿಶೇಷವಾಗಿ ಭಕ್ತಿ ಮಾಡುವ ಏಕಾಂತ ಭಕ್ತರಿಗೆ ಮೋಕ್ಷವೂ ಬೇಡ, ಸ್ವರ್ಗವೂ ಬೇಡ, ನರಕವೂ ಬೇಡ ಅನ್ನುವ ಅರ್ಥದಲ್ಲಿ ಭಾಗವತ ಹೇಳಿದೆ ಅಂತ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಹಾಗಾಗಿ ಆಯಿತು, ಕೊನೆಗೆ ಭಗವಂತ ಇನ್ನು ಹೊರಡ್ತೇನೆ, ಬಾಳುತ್ತಾಯಿತು ಅಂತ ಹೇಳಿ ಗಂತುಂ ಚಕ್ರೆ ಅಚ್ಯುತೋ ಮತಿಂ ಭಗವಂತ ಅಲ್ಲಿಂದ ಹೊರಟಿದ್ದಾನೆ. ಭಗವಂತ ಅಲ್ಲಿ ಹೊರಟು
ಆಮೇಲೆ ಹೋಗ್ತಾನೆ ಇವನು ಗಂಗಾ ಯಮುನಾ ನದಿಯ ಮಧ್ಯದಲ್ಲಿ ಪ್ರಯಾಗದಲ್ಲಿ ವಿಶೇಷವಾಗಿ ಆರಬ್ಧಾನೇವ ಭುಭುಜೆ ಭೋಗಾನ್ ಪುಣ್ಯ ಜಿಹಾಸಯ, ಕೇವಲ ಪ್ರಾರಬ್ಧ ಕರ್ಮಗಳ ಭೋಗವನ್ನು ಮಾತ್ರ ಮಾಡ್ತಾ ಮಹಾಪರೋಕ್ಷ ಜ್ಞಾನಿ ಪೃಥುಚಕ್ರವರ್ತಿ. ಹಾಗಾಗಿ ಪ್ರಾರಬ್ಧ ಕರ್ಮಗಳು ಇತ್ತು, ಆ ಪ್ರಾರಬ್ಧ ಕರ್ಮಗಳ ಭೋಗವನ್ನು ಮಾಡ್ತಾ ಅದನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದಾನೆ. ಆಮೇಲೆ ಎಲ್ಲ ದೇವತೆಗಳು ಒಂದು ಯಾಗ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವನು ಹೋಗಿ ಅಲ್ಲಿ ಉಪದೇಶವನ್ನು ಮಾಡ್ತಾನೆ, ವಿಸ್ತಾರವಾದಂತಹ ಉಪದೇಶ. ಇವನಿಗೆ ಸನಕ ಸನಂದನಾದಿಗಳು ಬಂದು ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶವನ್ನು ನಾಳೆ ದಿನ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಃಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತ್ವತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವಂ ವಿಷ್ಣೋಸ್ತೃಪ್ತಿಕರಃ ಸದಾ ಇದಂ ಜ್ಞಾನಂ ಹರೇಃ ಪೂಜಾ ಹರೇರೇವ ಉದಿತಂ ಸದಾ ಹರಿಯಧೀನಂಚ ಸರ್ವತ್ರ ಇತ್ಯೇವಂ ನ್ಯಾಸೋ ಹರೌ ಸ್ಮೃತಃ.